ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ಎಸ್ ಮ್ಯಾಮ್. ಸೊ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರೂಪಣೆ ಜೊತೆಗೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಭಾಗವಹಿಸುವಿಕೆ, ತಮ್ಮೆಲ್ಲರ ಇರುವಿಕೆ ನೋಡಿ ಬಹಳ ಖುಷಿ ಅನಿಸ್ತಾ ಇದೆ. ಹಾಗಾಗಿ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ನಮನಗಳನ್ನ ಹಾಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ಎಲ್ಲರ ಹುಡುಕಾಟ ಒಂದೇ, ಎಲ್ರು ಹೊಂದ್ಬೇಕಂತ ಇರೋದು ಒಂದೇ: ಶಾಂತಿ, ನೆಮ್ಮದಿ, ಸೌಖ್ಯ, ಆನಂದ, ಸಮೃದ್ಧಿ. ಇವೆಲ್ಲ ಶಬ್ದಗಳನ್ನ ಕೇಳ್ತಾ ಇದ್ರೇನೆ ಒಂದ್ ರೀತಿ ಏನೋ ಇನ್ನೂ ಕೇಳ್ಬೇಕಲ್ಲ ಅಂತ ಅನ್ಸುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಶಬ್ದಗಳಲ್ಲಿ. ಸಂತೃಪ್ತಿ, ನೆಮ್ಮದಿ, ಶಾಂತಿ ಅಂದಾಗೆಲ್ಲ ನಮ್ಮ ದೇಹದಲ್ಲಿ ಒಂದು ರೀತಿಯ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ಇನ್ನೊಂದಿಷ್ಟು ಪದಗಳಿದೆ: ಕ್ರೋಧ, ಅಸೂಯೆ, ಕೋಪ, ಅಹಂಕಾರ. ಈ ರೀತಿ ಶಬ್ದಗಳನ್ನು ಉಚ್ಚರಿಸಿದಾಗ ಒಂದು ರೀತಿಯ ವೈಬ್ರೇಷನ್ ಉಂಟಾಗುತ್ತೆ. ಇಲ್ಲೇನಿದೆ ಆ ವ್ಯತ್ಯಾಸ? ನಮ್ಮ ದೇಹ ನಮ್ಗೆ ತೋರಿಸ್ಕೊಡುತ್ತೆ ಯಾವುದನ್ನ ನಾವು ಹುಡುಕಾಡ್ಬೇಕಾಗಿದೆ ಅನ್ನೋದನ್ನ. ನಮ್ಮ ದೇಹವೇ ತೋರಿಸ್ಕೊಡುತ್ತೆ, ಮನಸ್ಸೇ ತೋರಿಸ್ಕೊಡುತ್ತೆ, ಬುದ್ಧಿನೇ ತೋರಿಸ್ಕೊಡುತ್ತೆ. ಮಾಸ್ಟರ್ಸ್, ನಾವು ಹುಡುಕಾಡ್ತಾ ಇಲ್ಲ, ನೆಮ್ಮದಿಯನ್ನು ಹುಡುಕಾಡೋ ಅಗತ್ಯನೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಯಾವಾಗ್ಲೂ ನೆಮ್ಮದಿಯಲ್ಲೇ ನೆಲೆಸಿರೋರು, ನೆಮ್ಮದಿಯಲ್ಲೇ ನೆಲೆಸ್ತೀವಿ. ಇದೇ ಒಳಗಡೆ ಆ ಒಂದು ಅಂಶ ಇದೆ ಅಂತಾನೆ ನಾವು ಆ ಒಂದು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಕೂತಿರೋದು. ನೆಮ್ಮದಿಯ ಅಂಶವೇ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಲ್ವಾ? ಹಾಗಾಗಿ ನೆಮ್ಮದಿ ಬೇಕು ಅಂತಂದ್ರೆ ಒಂದಷ್ಟನ್ನ ಬಿಡ್ಬೇಕಾಗತ್ತಷ್ಟೆ. ಒಂದು ಬೇಕು ಅಂದ್ರೆ ಒಂದನ್ನ ಬಿಡ್ಬೇಕು. ಪತ್ರಿಜಿ ಅಮ್ಮ ಒಂದ್ ಕಡೆ ಹೇಳಿದ್ರು, ಪತ್ರಿಜಿ ಗುರುಗಳ ಪತ್ನಿಯಾದಂತಹ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರು ಒಂದ್ ಕಡೆ ಹೇಳಿದ್ದಾರೆ, ಅಂದ್ರೆ ಒಂದಷ್ಟು ಬೇಕು ಅಂದ್ರೆ ಒಂದಷ್ಟನ್ನ ಬಿಡ್ಬೇಕು, ಕೊನೆ ಒದಲ್ಕೊಂಡೆ ಕೊನೆ ದೊರಕ್ತಾಯಿ ಅಂತ. ಕೆಲವೊಂದನ್ನ ಬಿಟ್ರೆ ಕೆಲವೊಂದು ನಮ್ಗೆ ಸಿಗುತ್ತೆ ಅಂತ ಅವ್ರು ಕೊಟ್ಟಂತಹ ಸಂದೇಶ ಇದು. ಹಾಗಾದ್ರೆ ಏನನ್ನ ಬಿಡ್ಬೇಕು, ಏನನ್ನ ಬಿಟ್ಟಾಗ ನಮ್ಗೆ ಏನ್ ಸಿಗುತ್ತೆ ಅಂತಕ್ಕಂಥದ್ದು ಸ್ನೇಹಿತರೆ. ನಿನ್ನೆ ನಾವು ಆಧ್ಯಾತ್ಮಿಕತೆ ಅಂತಂದ್ರೇನೆ ಸರಳ 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 ಅಷ್ಟೇ. ಸರಳತೆಯಲ್ಲಿಯೇ ಸತ್ಯವನ್ನ ಕಂಡುಕೊಳ್ಳುವುದೇ ಆಧ್ಯಾತ್ಮಿಕತೆ ಸ್ನೇಹಿತರೆ. ತುಂಬಾ ಕಠಿಣವಾದ ವಿಷಯಗಳನ್ನ ಇನ್ನೂ ಕಠಿಣ ಮಾಡ್ತಾ ಹೋದ್ರೆ, ಯಾಕೆ ಜೀವನನೇ ತುಂಬಾ ಶಾರ್ಟ್ ಇದೆ ಜೀವನ. ಇಷ್ಟು ವರ್ಷ ಅಂತ ಪ್ಯಾಕೇಜ್ ತಗೊಂಡ್ ಬಂದಿದೀವಿ, ಯಾವಾಗ ಪ್ಯಾಕೇಜ್ ಮುಗಿಯುತ್ತೋ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ ನಮ್ಗೆ. ಸೊ ಆವಾಗ ಮಾಡ್ಬೇಕು, ಇವಾಗ ಮಾಡ್ಬೇಕು, ಇನ್ನೊಂದಿಷ್ಟು ಬಿಟ್ಟು ಮಾಡ್ಬೇಕು ಅಂತ ಏನೋ ಅನ್ಕೋತಿರ್ತೀವಿ. ಬಾಲ್ಯಾವಸ್ಥೆ ಮುಗಿಯುತ್ತೆ, ಯೌವನಾವಸ್ಥೆ ಕಾಲಿಡ್ತೀವಿ, ವಿದ್ಯಾಭ್ಯಾಸ ಮುಗಿಯುತ್ತೆ. ವಿದ್ಯಾಭ್ಯಾಸ ಮುಗಿದ್ಮೇಲೆ ನೌಕರಿ ಸಿಕ್ಕಾಗ ನೆಮ್ಮದಿ ಅಂತ ಅನ್ಕೋತೀವಿ. ನೌಕರಿ ಸಿಕ್ತಪ್ಪ, ಜಾಬ್ ಸಿಕ್ತು, ನೆಮ್ಮದಿ ಸಿಗುತ್ತಾ? ಇಲ್ಲ. ನೌಕರಿ ಸಿಕ್ಕದ್ಮೇಲೆ ಏನು ಮದುವೆ ಚಿಂತೆ. ರೇಡಿಯೋನಲ್ಲಿ ಒಂದು ಹಾಡು ಬರ್ತಿತ್ತು, ತಾವೆಲ್ರು ಕೇಳಿದಿರ ಅನ್ಸುತ್ತೆ: ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಓಡುವ ಚಿಂತೆ, ಓಡುವುದಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಎಷ್ಟು ಚೆನ್ನಾಗಿತ್ತಲ್ವ ಹಾಡು. ಅದು ನಂಗೆ ತುಂಬಾ ಫೇವ್ರೇಟು. ನಾವೆಲ್ಲ ಇನ್ನು ಪ್ರೈಮರಿ ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಮಾರ್ನಿಂಗ್ ರೇಡಿಯೋ ಆನ್ ಇರ್ತಾ ಇತ್ತು ನಮ್ಮ ಮನೇಲಿ. ಅದೆಲ್ಲ ಬರ್ತಾ ಇತ್ತು ಸಾಂಗ್ಸ್. ಅದನ್ನ ಕೇಳ್ಕೊಂಡೆ ಬಾಲ್ಯ ಎಲ್ಲ ನಾನು ಬೆಳೆದಿದ್ದು. ಇಷ್ಟೆಲ್ಲಾ ಚಿಂತೆಗಳ ಮಧ್ಯೆ ಬೆಳಿತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಇದೊಂದು ಬದುಕ ಅಂತ ಅನಿಸ್ತಿತ್ತು ಯಾವಾಗ ನಾನು ಒಂದು 12-13 ವರ್ಷ ವಯಸ್ಸಿರ್ಬೋದು. ಅವಾಗ ಅನಿಸ್ತಿತ್ತು ಹೀಗೆಲ್ಲ ಇದೆಯಲ್ಲ, ಏನಿದು ಜೀವನ ಅಂತ. ಸೊ ನೋಡಿ, ಮದ್ವೆ ಆಯ್ತಾ, ನೆಮ್ಮದಿ, ಸುಖ, ಸಮೃದ್ಧಿ ಇರುತ್ತೆ ಅಂತ ಮದುವೆಗಿಂತ ಮುಂಚೆ ಕನಸಿರುತ್ತೆ. ಮದುವೆ ಆದ ನಂತರ ನನಗೆ ಅದ್ರ ಅನುಭವ ಇಲ್ಲ, ಬಹುಶಃ ಇಲ್ಲಿರೋರಿಗೆಲ್ಲ ಅದ್ರ ಅನುಭವ ಇರಬೇಕು. ಓಕೆ, ನೆಕ್ಸ್ಟ್ ಮಕ್ಕಳಾದ್ಮೇಲೆ ಸೌಖ್ಯ, ನೆಮ್ಮದಿ ಅಂತ ಅನ್ಸುತ್ತೆ. ಮಕ್ಕಳು ಆಗ್ತಾರೆ. ಮಕ್ಕಳಾದ್ಮೇಲೆ ಮಕ್ಕಳ ಬದುಕನ್ನ ಕಟ್ಟಿಕೊಡುವಿಕೆಯಲ್ಲಿ ಶ್ರಮ ವಹಿಸ್ತೀವಿ, ಅರ್ಧ ಜೀವನ ಹೋಗುತ್ತೆ. ಮಕ್ಕಳ ಮದುವೆ ಆಗುತ್ತೆ, ಅವರೆಲ್ಲಾ ಒಂದು ಹಂತಕ್ಕೆ ಮುಟ್ಟುದ್ರಪ್ಪ ಅನ್ನೋಷ್ಟೊತ್ತಿಗೆ ನಮ್ಮ ತಲೆ ಕೂದಲು ಬೆಳ್ಳಗಾಗಿರುತ್ತೆ. ಆಯ್ತಪ್ಪ, ಇನ್ನೊಂದಿಷ್ಟು ಸನ್ಯಾಸತ್ವವನ್ನ ತಗೊಂಡು ನಾವು ಸಾಧನೆ ಮಾಡ್ಬೇಕು ಅನ್ನೋ ಕಾಲಕ್ಕೆ ಅವನು ಬಂದಿರ್ತಾನೆ ಯಮರಾಯ. ಇಲ್ಲೇನು ಸಾಧನೆ ಮಾಡೋದು ಬೇಡ, ನೀನು ಅಲ್ಲೇ ಮಾಡುವಂತೆ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲಿದೆ ನೆಮ್ಮದಿ ಸ್ನೇಹಿತರೆ? ಜೀವನ ಪೂರ್ತಿ ಸಂಘರ್ಷ, ದುಡಿಯೋದು ದುಡಿಯೋದು ದುಡಿಯೋದು. ಯಾವುದಕ್ಕೋಸ್ಕರ ದುಡಿತಾ ಇದ್ದೀವಿ? ಎಲ್ಲಾ ದುಡಿತೀವಿ. ಏನಕ್ಕೆ ದುಡಿತಾ ಇರೋದು? ಏನಕ್ಕೆ?
ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ, ಬಟ್ಟೆಗಾಗಿ ಗೇನು. ನೋಡಿ ಅದು ಹೇಳ್ತಾರಲ್ಲ ಗೇನು, ಅದೊಂದು ಹಾಡಿದೆ, ಹಾಡು ಬರ್ತಾ ಇಲ್ಲ ನಂಗೆ, ಅದು ವಿಷ್ಣುವರ್ಧನ್ ಒಂದು ಹಾಡಿದೆ ಮ್ಯಾಮ್, ನಂಗೆ ಅದು ಬರ್ತಾ ಇಲ್ಲ. ಅದು ನೋಡಿ ಅಷ್ಟೇ, ಅಂದ್ರೆ ಬಟ್ಟೆಗಾಗಿ ಗೇನು ಹೊಟ್ಟೆಗಾಗಿ ಅಂತ, ಇಷ್ಟೇ ಸಿಂಪಲ್. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹಾ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿದೆ. ತುತ್ತನ್ನ ಎಲ್ಲಾರು ತಿನ್ನೋಕೆ, ಮಾಡುವುದು ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಹಾ ಹಾ ತುತ್ತುವನ್ನ ಹಂಗೆ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಎಷ್ಟು ಅದ್ಭುತ ಅಲ್ವಾ ತುತ್ತು. ಎಷ್ಟು ಓಕೆ, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ನಾವ್ ಎಷ್ಟು ತಿಂತೀವಿ ಅನ್ನ, ತುತ್ತು ಅನ್ನ ಮಾತ್ರ ತಿನ್ನಕ್ಕಾಗುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ಅನ್ನನ ಒಮ್ಮೆ ಹಾಕೊಳಕ್ಕಾಗತ್ತ ಬಾಯಿಗೆ? ಇಲ್ಲ ಅಲ್ವಾ. ಚೆನ್ನಾಗಿದೆ ರುಚಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ನಕ್ಕಾಗತ್ತಾ? ಇಲ್ಲ. ನಾವ್ ಯಾಕೆ ನಮ್ಮ ನೆಮ್ಮದಿಯನ್ನ ಹಾಳಾಗಿದೆ ನೆಮ್ಮದಿ ಅಂತಂದ್ರೆ ಅತಿ ಆಗಿದೆ. ಎಲ್ಲವೂ ಕೂಡ, ಎಲ್ಲವೂ ಅತಿಯಾಗಿದೆ. ಸುಖವೂ ಅತಿಯಾಗಿದೆ, ದುಃಖವೂ ಅತಿಯಾಗಿದೆ, ಮಾತಾಡೋದು ಅತಿಯಾಗಿದೆ, ತಿನ್ನೋದು ಅತಿಯಾಗಿದೆ, ಕೇಳಿಸ್ಕೊಳ್ಳೋದು ಅತಿಯಾಗಿದೆ. ಎಲ್ಲವೂ ಎಷ್ಟು ಬೇಕೋ ಅಷ್ಟಿದ್ರೆ ನೆಮ್ಮದಿ ಅನ್ನೋದು ನಮ್ಮ ಹತ್ರನೇ ಇದೆ. ತುಂಬಾ ಹಸಿವಾಗಿದೆಯಾ? ಒಳ್ಳೆ ಊಟ, ಚೆನ್ನಾಗಿ ಊಟ ಮಾಡಿ ನೋಡಿ, ಎಷ್ಟು ನೆಮ್ಮದಿಯಾಗಿರುತ್ತೆ. ಏನೋ ನಿಮ್ಗೆ ತುಂಬಾ ಬೇಸರ ಅನಿಸ್ತಿದ್ಯಾ, ಒಂದು ಒಳ್ಳೆ ಪ್ರವಚನನೋ ಏನೋ ಫೋನಲ್ಲಿ ಇವಾಗ ತುಂಬಾ ಪ್ರವಚನಗಳಿರುತ್ತೆ, ಕೇಳಿ. ಇಲ್ವಾ? ಬೇಡ, ಅದು ಬೇಡ, ಓಕೆ, ಒಂದು ಒಳ್ಳೆ ಸಾಂಗ್ ನೀವೇ ಹಾಡ್ಬೋದು, ನೀವೇ ಹಾಡಿ. ಇಲ್ಲ ಯಾವ್ದೋ ಒಂದು ಒಳ್ಳೆ ದಾಸರ ಪದಗಳನ್ನ ಕೇಳಿ, ಎಷ್ಟು ಮನಸ್ಸಿಗೆ ಹಿತ ಅನ್ಸುತ್ತೆ. ಅದು ಮಾಡೋದಕ್ಕೆ ತುಂಬಾ ಕೆಲಸಗಳಿದೆ ಸ್ನೇಹಿತರೆ. ಖಾಲಿ ಕೂತ್ವಾ ನಮ್ಮ ನೆಮ್ಮದಿ ನಾವೇ ಹಾಳು ಮಾಡ್ಕೊಂಡಂಗಷ್ಟೇ. ಯಾವಾಗ್ಲೂ ನಾವು ನಮ್ಮನ್ನ ನಾವು ಯಾವ್ದ್ರಲ್ಲೂ ತೊಡಗಿಸ್ಕೊಂಡಿರ್ಬೇಕು. ಕ್ರಿಯೇಟಿವಿಟಿ ಬೇಕು ಸ್ನೇಹಿತರೆ. ಅಯ್ಯೋ ಏನ್ ಬಿಡಿ ವಿಶಾಲಾಕ್ಷಿ, ವಯಸ್ಸಾಯ್ತು ನಮ್ದು, ಇನ್ನೇನ್ ಕ್ರಿಯೇಟಿವಿಟಿ ಅಂತೀರಾ? ಆತರ ಯಾವತ್ತೂ ಅನ್ಕೊಳಕ್ ಹೋಗ್ಬಿಡಿ. ನಿಮ್ಮ ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ನಿಮ್ ಒಳಗಿರೋ ಚೈತನ್ಯಕ್ಕೆ ವಯಸ್ಸು ಅನ್ನೋದಿಲ್ಲ. ನೀವು ಕೂತಲ್ಲಿಂದ ಒಂದ್ ಕಥೆನಾದ್ರೂ ಹೇಳ್ಬೋದು. ಈಗಷ್ಟೇ ಮಾಲಿನಿ ಮ್ಯಾಮ್ ಹೇಳಿದ್ರು, ಒಗಟನ್ನ ಹೇಳಿ. ಅದ್ರ ಹಿಂದೆ ಸುಮಾರು ಅರ್ಥ ಇದೆ ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ? ಒಗಟಿನಲ್ಲಿ ಆಧ್ಯಾತ್ಮ ಇದೆ. ನೀವು 5 ಒಗಟನ್ನ ನೀವು ಬಾಯ್ ಹ್ಯಾಟ್ ಮಾಡೋ ಕಾಲಕ್ಕೆ ಅದರ ಒಟ್ಟು ಅರ್ಥ ನಿಮ್ಗೆ ಅರ್ಥ ಆಗಿರುತ್ತೆ. ಹೇಳೋ ಕಾಲಕ್ಕೆ ಇನ್ನೊಂದಿಷ್ಟು ಅರ್ಥ ಆಗಿರುತ್ತೆ. ಅವಾಗ ನಿಮಗೆ ಒಳಗಿಂದ ಒಂದು ಸಂದೇಶ ಬರುತ್ತೆ. ನಿಮ್ಮ ಆತ್ಮಕ್ಕೆ ಒಂದಷ್ಟು ಚೈತನ್ಯ ಸಂಗ್ರಹ ಆಗುತ್ತೆ. ನೋಡಿ, ನಾನು ನೆನ್ನೆ ಕೂಡ ಹೇಳಿದೆ, ಮಹಾವತಾರ್ ಫೌಂಡೇಶನ್ ನ ಒಂದೊಂದು ಪ್ರಯತ್ನ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಅದರಲ್ಲೇ ನೆಮ್ಮದಿ ಇದೆ. ನೋಡಿ, ಒಂದಷ್ಟು ಒಗಟನ್ನ ನೀವು ನಿರರ್ಗಳವಾಗಿ ಹೇಳಿದ್ರಿ ಅಂದ್ರೆ ಎಷ್ಟು ನೆಮ್ಮದಿ ಅಲ್ವಾ? ವೇದಿಕೆ ಪೂರ್ಣ ಕ್ಲಾಸ್ ಮುಗಿಯೋವರೆಗೂ ನಾನು ಕೂತಪ್ಪ, ನಾನು ಕ್ಲಾಸ್ ಮುಗಿಯೋವರೆಗೆ ಕೂತಿದ್ದೆ, ಎಷ್ಟು ನೆಮ್ಮದಿ. ಯಾರಿಗೂ ಹೇಳೋ ಅಗತ್ಯ ಇಲ್ಲ. ಅದು ನಮ್ಮ ಮನಸ್ಸಿಗೆ ನಮ್ಗೆ ಗೊತ್ತಿರುತ್ತೆ. ಅದು ಅಪ್ಪ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದೆ. ಜಾಸ್ತಿ ಯಾವುದು ಬೇಡ, ಅತಿ ಸರ್ವತ್ರ ವರ್ಜಯತಿ. ಯಾವುದು ಅತಿ ಆದದ್ದು ಬೇಡ, ಅತಿ ಬೇಡ. ಪೂರ ಆಧ್ಯಾತ್ಮಿಕತೆನೂ ಬೇಡ, ಪೂರ ಪ್ರಾಪಂಚಿಕತೆನೂ ಬೇಡ, ಎರಡೂ ಬೇಕು. 24 ಗಂಟೆ ಧ್ಯಾನ ಮಾಡಿದ್ರೆ ಅಲ್ಲ, ಅದು ಬೇಡ. 24 ಗಂಟೆ ಪ್ರಾಪಂಚಿಕತೆ ಮಾಡಿದ್ರೆ ಅಲ್ಲ, ಅದು ಬೇಡ. 3 ಗಂಟೆ ಧ್ಯಾನ ಮಾಡಿದ್ರೆ ಇನ್ನುಳಿದ ಎಲ್ಲಾ ಸಮಯವನ್ನ ಎಂಜಾಯ್ ಮಾಡಿ. ಬಿ ಹ್ಯಾಪಿ ಅಂಡ್ ಎಂಜಾಯ್ ಯುವರ್ ಲೈಫ್ ಸ್ನೇಹಿತರೆ. ಐಸ್ ಕ್ರೀಮ್ ಅನ್ನ ಎಂಜಾಯ್ ಮಾಡಿ, ಆಪಲ್ ಅನ್ನ ಎಂಜಾಯ್ ಮಾಡಿ, ಅದೇ ನೆಮ್ಮದಿ. ಒಂದು ಸ್ಪೀಚ್ ಅನ್ನ ಎಂಜಾಯ್ ಮಾಡಿ. ಇಷ್ಟ ಆಗ್ತಾ ಇಲ್ವಾ, ಬೇರೆ ಮತ್ತೆ ನೆಕ್ಸ್ಟ್ ಮತ್ತೊಂದು ಕೆಲಸದಲ್ಲಿ ನಿಮ್ಗೆ ತೊಡಗಿಸ್ಕೊಳ್ಳಿ, ಓದಕ್ ಶುರು ಮಾಡಿ. ಇಷ್ಟ ಆಗ್ತಾ ಇಲ್ವಾ, ಆಟ ಆಡಿ. ಇಲ್ಲ ಮಕ್ಕಳು ಆಟ ಆಡೋದನ್ನ ನೋಡ್ತಾ ಕೂತ್ಕೊಳ್ಳಿ. ಅದು ಬೇಡವಾ, ಸುಮ್ನೆ ಪ್ರಕೃತಿಯಲ್ಲಿ ಹೋಗಿ ಆರಾಮಾಗಿ ಒಂದಷ್ಟು ಸಮಯ ಕಳೀರಿ. ಸುಮ್ನೆ ಪ್ರಕೃತಿಯನ್ನ ನೋಡ್ತಾ ಅಬ್ಸರ್ವ್ ಮಾಡಕ್ ಶುರು ಮಾಡಿ. ಓನ್ಲಿ ಅಬ್ಸರ್ವೇಷನ್. ಅವಾಗ ಎಷ್ಟು ನೆಮ್ಮದಿ ಅನ್ಸುತ್ತೆ. ನಾನು ಇರುವಂತಹ ಭೂಮಂಡಲ ಎಷ್ಟು ಸುಂದರವಾಗಿದೆ. ಮಾಸ್ಟರ್ಸ್, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಇಲ್ಲಿಂದ ನಾವು ಮಾಲಿನಿ ಮೇಡಮ್ ಹತ್ರ ದುಬೈಗೆ ಹೋದ್ವಿ ಅನ್ಕೊಳ್ಳಿ. ದುಬೈನವರು ನಮ್ಗೆ ಎಷ್ಟು ದಿವಸ ಪಾಸ್ಪೋರ್ಟ್ ಕೊಡ್ತಾರೆ, ವೀಸಾ ಇಷ್ಟು ಸಮಯ ಅಂತ ಕೊಡ್ತಾರೆ. ಅಷ್ಟು ಸಮಯ ಆದ್ಮೇಲೆ ನಾವು ವಾಪಸ್ ಬರ್ಲೇಬೇಕು. ಓಕೆ, ಇಲ್ಲ ಅಂದ್ರೆ ನೀವು ನಡೀರಿ ಅಂತ ನಮ್ಮನ್ನ ಕಳ್ಸಕ್ಕೆ 1 ಜನ ಬರ್ತಾರೆ. ಓಕೆ, ಅವಾಗ ಅಷ್ಟು ಸಮಯ ಇದ್ದಾಗ ನಾವೇನ್ ಮಾಡ್ತೀವಿ ಹೇಳಿ? ಮಾಲಿನಿ ಮೇಡಮು ನಮ್ಗೆ ಒಂದು ಸ್ಕೆಡ್ಯೂಲ್ ಹಾಕ್ತಾರೆ. ಇವತ್ತಿನ ದಿವಸ ಇಲ್ಲಿಗೆ ಹೋಗೋದು, ಇವತ್ತಿನ ದಿವಸ ಇಲ್ಲಿಗೆ ಹೋಗೋದು. ಯಾಕೆ? ಸಮಯ ಇಲ್ಲ. ಅಲ್ಲಿ ಹೋದಾಗ ನಾವು ಆ ಸ್ಥಳವನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಯಾಕೆ? ಮತ್ತೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದೆ ಚಾನ್ಸು, ಮಾಲಿನಿ ಮೇಡಮ್ ಇಲ್ಲೇ ಇದ್ದಾರೆ, ಎಲ್ಲ ತಿರುಗಾಡಿ ತೋರಿಸ್ತಾರೆ ಅಂತ ಇರೋ ಒಂದು ಸೌಲಭ್ಯವನ್ನು ಎಷ್ಟು ಚೆನ್ನಾಗಿ ನಾವು ಅದನ್ನ ಬಳಸ್ಕೊತೀವಿ. ಆ ಪ್ರತಿಯೊಂದು ಸ್ಥಳವನ್ನ ಎಷ್ಟು ಎಂಜಾಯ್ ಮಾಡ್ತೀವಿ ಅಲ್ವಾ? ದುಬೈಗೆ ಮತ್ತೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಹೀಗೆ ನಾವು ಭೂಮಂಡಲಕ್ಕೆ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ಸ್ನೇಹಿತರೆ. ಬಂದಿದೀವಿ ಅನುಭವಿಸೋಣ. ನಾಟ್ ಓನ್ಲಿ ದುಬೈ ಅಷ್ಟೇ ಅಲ್ಲ, ನಾವು ಪ್ರಪಂಚವನ್ನೇ ಪರ್ಯಟನೆ ಮಾಡಬಹುದು.
ಭೂಮಂಡಲ. ಅದ್ಭುತ ಸ್ನೇಹಿತರೆ, ಅದ್ಭುತವಾದಂತಹ ಗಾರ್ಡನ್ ಇದು, ಒಂದು ಅದ್ಭುತವಾದ ಪಾಠಶಾಲೆ ಇದು. ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ನೆಮ್ಮದಿ ಇದೆ, ಪ್ರತಿ ಹೆಜ್ಜೆಯಲ್ಲೂ ಶಾಂತಿ ಇದೆ. ಅದನ್ನ ಕಂಡ್ಕೋಬೇಕಾದವ್ರು ನಾವೇ, ಮತ್ಯಾರೂ ಅಲ್ಲ. ಬುದ್ಧ ಬಂದ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ದ, ಹೋದ. ನಾವಿನ್ನೂ ಇಲ್ಲೇ ಇದ್ದೀವಿ, ಆಸೆಯೇ ದುಃಖಕ್ಕೆ ಮೂಲ ಅಂತ ಓದ್ತೀವಿ, ಮತ್ತೆ ಅದ್ರಲ್ಲೇ ಇದ್ದೀವಿ. ಸೌಂಡ್ ಬರ್ತಾ ಇಲ್ವಾ ಮ್ಯಾಮ್? ಬರ್ತಿಲ್ವಾ ಸೌಂಡು? ಬರ್ತಿದೆ, ಕೇಳಿಸ್ತಿದೆ. ಓಕೆ. ಯಾರು ಮಾಸ್ಟರ್ ನಿಮ್ ಫೋನಲ್ಲಿ ಒಂಚೂರು ಸೌಂಡ್ ಅನ್ನ ರೈಸ್ ವಾಲ್ಯೂಮ್ ಮಾಡ್ಕೊಳ್ಳಿ. ವಾಲ್ಯೂಮ್ ಜೋರ್ ಮಾಡ್ಕೊಳ್ಳಿ ಸರ್. ಮಹಾವೀರ್ ಭಗವಾನ್ರು ಬಂದ್ರು, ಅವ್ರೇನ್ ಹೇಳಿದ್ರು? ಶ್ವಾಸಾನುಪ್ರೇಕ್ಷಾ ಅಂತ ಹೇಳಿದ್ರು. ನೀನ್ ಯಾವಾಗ್ಲೂ ಸಾಕ್ಷಿ ಭಾವದಲ್ಲಿರು ಅಂತ ಹೇಳಿದ್ರು, ಹೋದ್ರು. ನಾವೆಲ್ಲಿದ್ದೀವಿ? ನಾವಿನ್ನೂ ಅಲ್ಲೇ ಇದ್ದೀವಿ. ಬಸವಣ್ಣವ್ರು ಬಂದ್ರು, ಮರೆಯದಿರು ಕೂಡಲ ಸಂಗಮ ದೇವನನ್ನ ಅನುದಿನವೂ ನೆನೆಸು ಅಂತ ಹೇಳಿದ್ರು. ಪ್ರತಿ ಕ್ಷಣದಲ್ಲೂ ನೀನು ಗುರುವನ್ನ ನೆನೆಸು ಅಂತ ಹೇಳಿದ್ರು. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ಅದಕ್ಕೇನೆ ಎಲ್ಲಾ ದಾರ್ಶನಿಕರು ಹೇಳಿದ್ ಏನ್ ಗೊತ್ತಾ ಸ್ನೇಹಿತರೆ? ಆಧ್ಯಾತ್ಮಿಕತೆಯನ್ನ ನಾವು ಅಳವಡಿಸ್ಕೊಳ್ಳೋದು ಯಾಕೆ ಅಂದ್ರೆ, ಮೊದಲು ಸಿಗೋದೇ ನೆಮ್ಮದಿ. ನೆಮ್ಮದಿ ಅನ್ನುವಂಥದ್ದು ಸಿಕ್ತಪ್ಪ ಅಂದ್ರೆ ನಾವು ನೆಮ್ಮದಿಯಲ್ಲಿ ಒಂದು ದೊಡ್ಡ ಪ್ರಪಂಚವನ್ನೇ ಕಂಡ್ಕೋಬಹುದು. ನೋಡಿ, ನಾವು ಶಾಂತ ಚಿತ್ತದಲ್ಲಿ ಇರ್ಬೇಕಾದ್ರೆ ನಮ್ ಮುಂದೆ ಎಂತ ಕೆಟ್ಟ ವ್ಯಕ್ತಿ ಬಂದ್ ಕೂತ್ರು ಕೂಡ ಆಮೇಲೆ ಕೋಪ ಬರಲ್ಲ, ನಮ್ಗೆ ಸಿಟ್ಟು ಬರಲ್ಲ. ನಾವು ಶಾಂತಿ ನೆಮ್ಮದಿಯಲ್ಲಿದ್ದಾಗ, ಅದೇ ಒಂಚೂರು ವ್ಯತ್ಯಾಸ ಆಗಿರ್ಲಿ ಒಳಗಡೆ, ಯಾರೋ ಒಬ್ರು ಸಾತ್ವಿಕರು, ಒಬ್ರು ಗುರುಜಿ ಬಂದಿದ್ದಾರೆ ಅಂದ್ರೆ ನಮ್ಗೆ ಇರಿಟೇಷನ್ ಆಗ್ತಾ ಇದೆ. ಇವ್ರು ಇವಾಗ ಯಾಕೆ ಬಂದ್ರು? ನಾಳೆ ಬರ್ಬೋದಾಗಿತ್ತಲ್ಲ, ಇವಾಗ ಯಾಕೆ ಬಂದ್ರು? ನೋಡಿ, ಒಳಗಡೆ ದಗ ಉರಿ ಹತ್ತಿ ಉರಿತಾ ಇರ್ಬೇಕಾದ್ರೆ ಹೊರಗಿನ ಪ್ರಪಂಚ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ಮತ್ತೆ ಬರಲ್ಲ ಭೂಮಂಡಲಕ್ಕೆ. ಮತ್ತೆ ಬರ್ಬೇಕು ಅಂದ್ರೆ ತುಂಬಾ ವೇಟಿಂಗ್ ಇದೆ ಸ್ನೇಹಿತರೆ, ದೊಡ್ಡ ಕ್ಯೂ ಇದೆ. ಆ ಎಲ್ಲಾ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ ನಂಬರ್ ಬರೋವರೆಗೆ ನಾವು ಕಾಯ್ಬೇಕು ಅಂದ್ರೆ ಎಷ್ಟೊಂದು ಜನ್ಮಗಳೇ ಬೇಕು. ನೆಮ್ಮದಿಯನ್ನ ಕಳ್ಕೊಂಡಿಲ್ಲ ನಾವು, ನಮ್ ಪಕ್ಕದಲ್ಲೇ ಇದೆ, ಅದನ್ನ ಮರ್ತಿದೀವಿ ಅಷ್ಟೇ. ಮರೆವು. ನಾವು ಯಾವ್ದನ್ನ ಮರಿಬೇಕಾಗಿದೆ? ಅಹಂಕಾರವನ್ನ ಮರಿಬೇಕು, ದ್ವೇಷವನ್ನ ಮರಿಬೇಕು, ಅಸೂಯೆಯನ್ನ ಮರಿಬೇಕು. ಆದ್ರೆ ಮನಸ್ಸು ಏನ್ ಮಾಡಿದೆ? ಒಳ್ಳೊಳ್ಳೆ ಗುಣಗಳನ್ನೇ ಮರೆಯೋ ತರ ಮಾಡ್ಬಿಟ್ಟಿದೆ. ನೆಮ್ಮದಿ, ಸಂತೃಪ್ತಿ, ಶಾಂತಿ ಇದನ್ನ ಮರೆತು ಬಿಟ್ಟಿದೆ. ಏನು? ನಾನು ನಂದು, ನಾನು ನಂದು, ನನ್ನದೇ ದೊಡ್ಡ ಪ್ರಪಂಚ ಅಂತ. ಹೀಗೆ ಒಬ್ಬ ಗ್ರೀಕ್ ದೇಶದಲ್ಲಿ ಒಬ್ಬ ದೊಡ್ಡ ಸಾಹುಕಾರನಿದ್ದ. ದೊಡ್ಡ ಸಾಹುಕಾರ ಅವನು ಸಾಕ್ರೆಟಿಸ್ ಬಗ್ಗೆ ಕೇಳಿದ್ದ. ಸಾಕ್ರೆಟಿಸ್ ಅನ್ನೋ ದೊಡ್ಡ ತತ್ವಜ್ಞಾನಿ, ಮತ್ತೆ ಅವನನ್ನ ಭೇಟಿ ಆಗ್ಬೇಕಲ್ಲ ಅಂತ ಆ ಸಾಹುಕಾರನ ತಲೆಗೆ ಬಂತು. ಆ ಸಾಹುಕಾರನೇನೋ ತುಂಬಾ ಅಹಂಕಾರಿ. ಅವನು 1000 ಎಕರೆ ಜಮೀನಿನ ಒಡೆಯ. ಅವನು 1000 ಎಕರೆ ನಂದಿದೆ ಅಂತ ಎಲ್ರಿಗೂ ಹೇಳ್ಕೊಂಡಿದ್ದು. ಕೆಲವ್ರು ಇರ್ತಾರೆ ಹೇಳ್ಕೊಳ್ಳೋರು, 1 ಎಕರೆ ಜಮೀನ್ ಇರುತ್ತೆ, ಇದನ್ನ ನಾನೇ ಮಾಡಿದ್ದು, ನಾನೇ ಸಂಪಾದನೆ ಮಾಡಿದ್ದು, ನಮ್ ತಂದೆಯವ್ರ ನಂಗೆ ಏನೋ ಕೊಟ್ಟಿಲ್ಲ, ಈ ತರ ಎಲ್ಲ ಹೇಳ್ತಿರ್ತಾರ ನೋಡಿ. ಆ ತರ ಅವನು ಕೂಡ ಇದ್ದ. 1000 ಎಕರೆ ಜಮೀನಿನ ಒಡೆಯ ಅಂತ ದೊಡ್ಡ ಬೋರ್ಡ್ ಕೂಡ ಹಾಕ್ತಿದ್ದ. ಎಲ್ಲರ ಹತ್ರ ಹೋಗಿ ಖ್ಯಾತಿಯನ್ನ ಹೇಳ್ಕೊಂಡಿದ್ದ. ಸಾಕ್ರೆಟಿಸ್ ಹತ್ರ ಹೇಳೋದ್ ಮಾತ್ರ ಉಳಿದಿತ್ತು. ಸಾಕ್ರೆಟಿಸ್ ಅನ್ನ ಭೇಟಿ ಆಗ್ಬೇಕು ಅಂತಲ್ಲ, ಅವ್ರ ಹತ್ರ ಹೋಗಿ ನಾನ್ ಎಷ್ಟು ಶ್ರೀಮಂತ ಅಂತ ಹೇಳ್ಕೊಬೇಕಾಗಿತ್ತು ಅವನ್ಗೆ. ಆಯ್ತು, ಒಂದ್ ದಿವ್ಸ ಹೋದ. ಸಾಕ್ರೆಟಿಸ್ ಕೂತಿದ್ರು, ಒಂದು ಸತ್ಸಂಗ ನಡೀತಾ ಇರ್ಬೇಕಾದ್ರೆ ಇವನು ಹೋದ. ಇವನು ಕುರ್ಚಿನೇ ಬೇಕಲ್ವಾ? ವೇದಿಕೆ ಮೇಲೆ ಇವನ ಬಾಡಿ ಗಾರ್ಡ್ಸ್ ಎಲ್ಲ ಹೋಗಿ ಕುರ್ಚಿ ಹಾಕಿದ್ರಪ್ಪ. ಸಾಕ್ರೆಟಿಸ್ ಒಂದ್ ಕ್ಷಣ ನೋಡ್ದ ಅವನ್ನ, ಯಾರಪ್ಪ ಇವನು? ಈ ವ್ಯಕ್ತಿ ಈ ತರ ಬಂದು ಕೂತ್ಕೊತಿದ್ದಾನೆ. ಅವನ್ ತನ್ನಷ್ಟು ತಾನೇ ಅನ್ಕೊಂಡಿದ್ದಾನೆ ನಾನ್ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡ. ಓಕೆ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಪಾಡಿಗೆ ತಮ್ಮ ಸ್ಪೀಚ್ ಮುಗಿಸಿ ಆದ್ಮೇಲೆ ಎಲ್ರು ಸಾಕ್ರೆಟಿಸ್ ನ ಭೇಟಿ ಆದ್ರು, ಹೋದ್ರು. ಕೊನೆಗೆ ಇವನು ಉಳ್ಕೊಂಡ. ಇವನು ಎದೆ ತಟ್ಕೊಂಡು ಹೇಳ್ತಾ ಇದ್ದ, ನಾನು ಹೀಗೆ, ನನ್ನ ಹೆಸರು ಹೀಗೆ, ನಾನು ಬಹಳ ಪ್ರಖ್ಯಾತಿಯನ್ನ ಹೊಂದಿದ್ದೀನಿ, ಏನಪ್ಪಾ ಹೇಳ್ರು ನನ್ ಬಗ್ಗೆ ಹೇಳ್ರು ಅಂತಂದಾಗ ಅವ್ರು ಸುತ್ತಮುತ್ತ ಇರುವಂತ ಅಂಗರಕ್ಷಕರು ಹೇಳಕ್ ಶುರು ಮಾಡುದು, ಇವ್ರು ಹೀಗೆ 1000 ಎಕರೆ ಜಮೀನನ್ನ ಇವ್ರು ಹೊಂದಿದ್ದಾರೆ, 1000 ಎಕರೆ ಇದೆ ಇವ್ರದ್ದು ಜಮೀನು, ಒಂದಲ್ಲ ಎರಡಲ್ಲ ಅಂತ ಹೇಳಕ್ ಶುರು ಮಾಡಿದ್ರು. ಅವಾಗ ಇನ್ನೆಲ್ಲ ಕೇಳಿದಂತ ಸಾಕ್ರೆಟಿಸ್ ನಕ್ಬಿಟ್ರು. ಸುಮ್ನೆ ಒಂದು ಸ್ಮೈಲ್ ಬಂತು ಮುಖದ ಮೇಲೆ. ಆ ಸಾಹುಕಾರನಿಗೆ ಸ್ವಲ್ಪ ಗೊಂದಲಾಯ್ತು. ಏನು ಇವ್ರ ಮುಖದ ಮೇಲೆ ಆಶ್ಚರ್ಯದ ಒಂದು ಕಳೆ ಬರುತ್ತೆ ಅನ್ಕೊಂಡಿದ್ದೆ, ಬರ್ಲೇ ಇಲ್ವಲ್ಲ, ಯಾಕೆ? ನಾನು 1000 ಎಕರೆ ಜಮೀನ್ದಾರ ಅಂದ್ರು ನಿಮ್ಗೆ ಆಶ್ಚರ್ಯ ಆಗ್ಲಿಲ್ವಾ ಅಂತ ಕೇಳ್ದ. ಹೌದಾ, ನೀನು ಎಷ್ಟು ದೊಡ್ಡವನು, ನಿನ್ನ ಜಮೀನ್ ಎಲ್ಲಿದೆ ಅನ್ನೋದನ್ನ ನಂಗೆ ತೋರಿಸ್ಬೇಕು ಅಂತ ಕೇಳಿದ್ರಪ್ಪ ಸಾಕ್ರೆಟಿಸ್. ಜಮೀನ್ ತೋರಿಸ್ತೀಯಾ? ಎಸ್ ತೋರಿಸ್ತೀನಿ, ನಮ್ಮ ಸ್ಪಾಟ್ಗೆ ಹೋಗೋಣ ಅಂತ ಹೇಳ್ದ.
ಸ್ಪಾಟ್ ಬೇಡ, ನಾನು ಈ ಕ್ಷಣದಲ್ಲೇ ನಿನ್ನ ಜಮೀನನ್ನ ತೋರಿಸ್ತೀನಿ, ಕೂತ್ಕೋ ಅಂತ ಹೇಳಿದ್ರು. ಯಾರಪ್ಪ ಅಲ್ಲಿ, ಬನ್ನಿ ಗ್ರೀಕ್ ದೇಶದ ಒಂದು ಮ್ಯಾಪ್ ಅನ್ನ ತಗೊಂಡ್ಬನ್ನಿ ಅಂತ ಹೇಳಿದ್ರು. ಸಾಕ್ರೆಟಿಸ್ನ ಅಂಗರಕ್ಷಕರು ಹೋಗಿ, ಶಿಷ್ಯರು ಹೋಗಿ, ಒಂದು ಇವಾಗ ನಮ್ ಇಂಡಿಯಾ ಮ್ಯಾಪ್ ಇದೆ ಅಲ್ವಾ, ಆತರ ಗ್ರೀಕ್ ದೇಶದ ಒಂದು ಮ್ಯಾಪ್ ಇತ್ತು, ತಗೊಂಬಂದ್ರು. ಓಕೆ, ಈ ಒಂದು ಮ್ಯಾಪ್ ಅಲ್ಲಿ ನಿನ್ನ ಜಮೀನು ಎಲ್ಲಿದೆ ತೋರಿಸು ಅಂತ ಹೇಳಿದ್ರು ಸಾಕ್ರೆಟಿಸ್. ಅಷ್ಟು ದೊಡ್ಡ ಮ್ಯಾಪ್ ಅಲ್ಲಿ ಇವನ 1000 ಎಕರೆ ಜಮೀನು ಎಲ್ಲಿ ಕಾಣಿಸುತ್ತೆ ಸ್ನೇಹಿತರೆ? ಆಯ್ತು, ಗ್ರೀಕ್ ದೇಶ ಬಂತು, ಆ ಜಿಲ್ಲೆ ಬಂತು, ಗ್ರಾಮ ಬಂತು, ಅವನ ಮನೇನು ಕಾಣಿಸ್ತಾ ಇಲ್ಲ ಅಲ್ಲಿ. ಆ ಜಮೀನು ಎಲ್ಲಿ ಕಾಣಿಸುತ್ತೆ ಸ್ನೇಹಿತರೆ? ಚಿಕ್ಕ ಒಂದು ಚುಕ್ಕೆನೂ ಕಾಣಿಸ್ಲಿಲ್ಲ. ಇವಾಗ ಏನ್ ಬಿಡಿ, ನಮ್ಗೆ ಡಿಜಿಟಲ್ ಇದೆ, ಗೂಗಲ್ ಮ್ಯಾಪ್ ಹಾಕಿದ್ರೆ ಎಲ್ಲಾನು ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಮ್ಯಾಪ್ ಅಲ್ಲಿ ಏನು ಕಾಣಿಸಲ್ಲ ಸ್ನೇಹಿತರೆ, ಅಲ್ವಾ? ಸೊ ಆ ಸಾಹುಕಾರನಿಗೆ ಹೇಳಿದ್ರು, ನೋಡು, ಇಷ್ಟು ದೊಡ್ಡ ದೇಶ, ಈ ದೇಶದಲ್ಲಿ ನಿನ್ ಮನೇನೇ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದಾಗ ನಿನ್ ಜಮೀನಲ್ಲಿ ಕಾಣಿಸುತ್ತೆ? ಇಷ್ಟು ದೊಡ್ಡ ಭೂಮಂಡಲದಲ್ಲಿ ನಾನೊಬ್ನೇ ದೊಡ್ಡವ ಅಂತ ನೀನ್ ಹೇಗೆ ಹೇಳ್ಕೊತಿದೀಯಾ? ಇಡೀ ಭೂಮಂಡಲವೇ ದೊಡ್ಡದು. ಆ 1000 ಎಕರೆ ಇವತ್ತು ನಿನ್ ಆಗಿರ್ಬೋದು, ನಾಳೆ ಇನ್ಯಾರದ್ದು ಆಗುತ್ತೆ ಅದು. ಯಾಕೆ ನಿನ್ನ ಹೆಸರನ್ನ ಅಂಟಿಸ್ಕೊಂಡು ಅಹಂಕಾರದಲ್ಲಿ ಬೆರಿತಾ ಇದ್ದೀಯಾ? ತತ್ವವನ್ನ ತಿಳ್ಕೊ, ತತ್ವಜ್ಞಾನಿ ಆಗು ಅಂತ ಹೇಳಿದಾಗ ಆ ಸಾಹುಕಾರನ ಅಹಂಕಾರ ಇಳಿದು ಹೋಗ್ಬಿಡ್ತು. ಸೊ ನಾವು ಗಳಿಸುವಂತಹ ಸಂಪತ್ತು ನಮ್ಮಲ್ಲಿ ಅಹಂಭಾವವನ್ನು ಹುಟ್ಟಾಕ್ಬಾರ್ದು ಸ್ನೇಹಿತರೆ. ಅದು ನಮ್ಮ ನೆಮ್ಮದಿಯನ್ನ ತಿಂದಾಕ್ಬಿಡುತ್ತೆ. ನಮ್ಮ ಹತ್ರ ಏನೇ ಪ್ರಾಪರ್ಟಿ ಇರ್ಲಿ, ಒಳ್ಳೆ ಸೀರೆನೇ ಇರ್ಲಿ, ಒಳ್ಳೆ ಒಡವೆನೇ ಇರ್ಲಿ, ನಮ್ಮ ನೆಮ್ಮದಿಗೋಸ್ಕರ, ನಮ್ಮ ಸಂತೃಪ್ತಿಗೋಸ್ಕರ ಅದನ್ನ ಧರಿಸಬೇಕೆ ಹೊರತು ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಳೋದಕ್ಕಲ್ಲ. ತೀರಾ ಸರಳವಾದಂತವೆಲ್ಲಾನು. ನೋಡಿ, ಅವನು ಜಮೀನು ಅವನ ಆನಂದಕ್ಕೋಸ್ಕರ ತಗೊಳಿಲ್ಲ, ಹೇಳ್ಕೊಳ್ಳೋದಕ್ಕೋಸ್ಕರ ತಗೊಂಡಿದ್ದ. ಜರ್ರ ಅಂತ ಇಳಿದು ಹೋಗ್ಬಿಡ್ತು ಸಾಕ್ರೆಟಿಸ್ ಆತರ ಹೇಳಿದ್ಮೇಲೆ, ಅಲ್ವಾ? ದೊಡ್ಡ ಭೂಮಂಡಲದ ಮೇಲೆ ನಾವು ಒಂದು ಚಿಕ್ಕ ಅಣು ತರ ಇರ್ತೀವಿ ನಾವು. ಯಾಕೆ ನಾನು ನನ್ನಿಂದಾನೇ ಎಲ್ಲ ಅಂತ ಅನ್ಕೊಳ್ಳೋದು? ಅಹಂಕಾರ ಬೇಡ ಸ್ನೇಹಿತರೆ. ಅಹಂ ಅನ್ನೋದು ಸಾಧಕನ ಮಾರ್ಗಕ್ಕೆ ಒಂದು ದೊಡ್ಡ ಮುಳ್ಳಿದು. ಯಾಕೆ ಇರುವಂತಹ ಒಂದು ನೆಮ್ಮದಿಯನ್ನ ಕಳ್ಕೊಂಡು ಚಿಕ್ಕ ಚಿಕ್ಕ ನೋವುಗೋಸ್ಕರ ಯಾಕೆ ನಾವು ತಾಪ ಮಾಡ್ಕೊಳ್ಳೋದು? ಯಾಕೆ ಶಾಂತಿಯನ್ನ, ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಳೋದು? ಮುಳ್ಳಿದೆ ಅಂತ ಗೊತ್ತಿದ್ದು ಮುಳ್ಳಿನ ಮೇಲೆ ಯಾರಾದ್ರೂ ಕಾಲಿಡ್ತಾರ? ಇಲ್ಲ ತಾನೆ. ಚುಚ್ಚಿರೋ ಮುಳ್ಳನ್ನ ಒಂದಷ್ಟು ತೆಕ್ಕೋಬೇಕು. ಅರೇ ಅದು ಮುಳ್ಳಿದೆ ಅಂತ ಮುಳ್ಳಿನ ಮೇಲೆನೆ ಕಾಲಿಟ್ರೆ ನೋವಾಗೋದು ಸಹಜನೇ ಅಲ್ವಾ? ಅದೇ ತರಹ ಮುಳ್ಳಿನ ಮೇಲೆ ಕಾಲಿಡುವಂತ ಪ್ರಯತ್ನ ಬೇಡ. ಸರಿಯಾದ ದಾರಿ ಇರುತ್ತೆ, ಸರಿ ದಾರಿ ಇದ್ದಾಗ, ಸ್ವಚ್ಛವಾದ ದಾರಿ ಇದ್ದಾಗ ಆ ದಾರಿಯಲ್ಲಿ ನಡೆಯೋಣ. ಯಾಕೆ ಕಠಿಣತೆಯನ್ನ ಆಯ್ಕೆ ಮಾಡ್ಕೊಳ್ಳೋದು? ಅರ್ಥ ಆಗ್ತಾ ಇಲ್ವಾ ಯಾವುದೇ ವಿಷಯ? ಬೇಡ, ಅದನ್ನ ಬಿಟ್ಬಿಡೋಣ. ಯಾವ್ದು ಅರ್ಥ ಆಗ್ತಾ ಇದೆ ಅದನ್ನಷ್ಟೇ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಇದ್ದಾರೆ ಸ್ನೇಹಿತರೆ ಭೂಮಂಡಲದ ಮೇಲೆ. ಯಾರೆಲ್ಲ ಹೇಳಿ? ಎಲ್ರೂ ಇದ್ದಾರೆ. ಸರಿಯಾಗಿ ಮಾತಾಡಕ್ ಬರೋರು ಇದ್ದಾರೆ, ಮಾತಾಡಕ್ಕೆ ಬರದೇ ಇದ್ದವರು ಇದ್ದಾರೆ, ಯಾವಾಗ್ಲೂ ನಗ್ತಾ ಇರೋರು ಇದ್ದಾರೆ, ಮುಖ ಗಂಟು ಹಾಕೊಂಡವರು ಇದ್ದಾರೆ, ಒಂದಷ್ಟು ತತ್ವವನ್ನು ತಿಳ್ಕೊಂಡವ್ರು ಇದ್ದಾರೆ, ತಿಳಿದುಕೊಳ್ಳದೇ ಇರೋರು ಇದ್ದಾರೆ, ಟೀಕೆ ಮಾಡೋರು ಇದ್ದಾರೆ, ಹಾಯಾಗಿ ಬದುಕೋರು ಇದ್ದಾರೆ. ಎಲ್ಲರ ಜೊತೆಗೆ ಬದುಕುವುದೇ ಪರಿಪೂರ್ಣ ಬದುಕು. ಅವ್ರು ಯಾಕೆ ಇಲ್ಲಿದ್ದಾರೆ, ಇವ್ರು ಯಾಕೆ ಇಲ್ಲಿದ್ದಾರೆ ಅಂತಂದ್ರೆ ಕ್ಯಾ ಬಾತ್ ಹೈ? ಎಲ್ರು ನಮ್ ತರನೇ ಜೀವನ ಮಾಡೋದಕ್ಕೆ ಬಂದಿರೋದಲ್ವಾ? ಅವ್ರ ಹಾಗೆ ಇವ್ರು ಹೀಗೆ ಅಂತಂದ್ರೆ ನೀನ್ ಯಾಕೆ ಹೀಗೆ ಅಂತ ಕೇಳುತ್ತೆ ಪ್ರಕೃತಿ ಮಾತೆ ನಮ್ಗೆ. ನೀನ್ ಯಾಕೆ ಹೀಗೆ? ಅದಕ್ಕೆ ಉತ್ತರ ಇಲ್ಲ ಸ್ನೇಹಿತರೆ ನಮ್ ಕಡೆಯಿಂದ. ಹಾಗಾಗಿ ನಾನ್ ನಿನ್ನೆ ಸಹ ಹೇಳಿದೆ, ಯಾವುದಿದೆಯೋ ಅದ್ರ ಜೊತೆಗೆ ಇದ್ಬಿಡೋಣ, ಅದುವೇ ನೆಮ್ಮದಿ. ಸರಿಯಾಗಿ ನಂಗೆ ಮಾತಾಡಕ್ ಬರ್ತಾ ಇಲ್ವಾ? ಓಕೆ, 1 year ವೇಟ್ ಮಾಡೋಣ, ನಂಗೆ ಮಾತಾಡಕ್ ಬರುತ್ತೆ. ನನ್ನ ಸ್ವ ಅನುಭವ ಮಾಲಿನ್ಯ ಮ್ಯಾಮ್ ಅಂದ್ರೆ ಸುಮಾರು 20 ವರ್ಷಗಳ ಕೆಳಗಡೆ ನನಗೆ ಈ ರೀತಿ ಮಾತಾಡಕ್ ಬರ್ತಿರ್ಲಿಲ್ಲ. ಯಾರಾದ್ರೂ ಸ್ಪೀಚ್ ಕೇಳಿದ್ರೆ ನಂಗೆ ಸ್ವಲ್ಪ ವೇದನೆ ಆಗ್ತಿತ್ತು. ನಾನು ಈ ತರ ಮಾತಾಡ್ಬೇಕಲ್ಲ, ನಾನು ಯಾವಾಗ ಮಾತಾಡ್ತೀನಿ ಅಂತ ಇರೋ ನೆಮ್ಮದಿ ಶಾಂತಿನ ಹಾಳು ಮಾಡ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ನಿರಂತರ ಪ್ರಯತ್ನದಿಂದ ನಾವು ಇಲ್ಲಿ ಬಂದಿದೀವಲ್ವಾ? ಯಾಕೆ ನೆಮ್ಮದಿಯನ್ನ ಹಾಳು ಮಾಡ್ಕೋಬೇಕು? ಮಾತಾಡೋದನ್ನ ಕಲಿಯೋಣ, ತತ್ವವನ್ನ ತಿಳಿಯೋಣ. ಯಾವುದು? ಕನಕದಾಸರ ಒಂದೇ ಪದ್ಯ ಅರ್ಥ ಆದ್ರೆ ಸಾಕು. ನಮ್ಮ ಜೀವನಕ್ಕೆ ಒಂದೇ ಪದ್ಯ ಅರ್ಥ ಆದ್ರೆ ಸಾಕು. ಬೇಡ, ಒಂದೇ ಲೈನ್ ಅರ್ಥ ಆದ್ರೆ ಸಾಕು. ನಾನು ಹೋದರೆ ಹೋದೇನು ಸಾಕು. ದೊಡ್ಡ ಸಂದೇಶ ಅದು. ಅದೇ ನೆಮ್ಮದಿ. ಸುಮ್ಮನೆ ನಾನು ಭಗವದ್ಗೀತೆನ ಪೂರ್ಣವಾಗಿ ಓದ್ಲಿಲ್ಲ, ನಾನು ಕಂಠಪಾಠ ಮಾಡ್ಲಿಲ್ಲ ಅಂತ ಯಾಕೆ ನೆಮ್ಮದಿ ಹಾಳು ಮಾಡ್ಕೋಬೇಕು? ಅರೆ ಅವ್ರು ಮಾಡ್ತಾ ಇದ್ರೆ ನಾನ್ ಯಾಕೆ ಮಾಡ್ತಾ ಇಲ್ಲ? ಬೇಡ ಸ್ನೇಹಿತರೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ನೆಮ್ಮದಿಯನ್ನ ಹಾಳು ಮಾಡ್ಕೋತೀವಿ. ಯಾಕಂದ್ರೆ ನಮ್ಮ ದೇಹದ ಆಕಾರನೇ ಬೇರೆ, ಬಣ್ಣವೇ ಬೇರೆ. ಇನ್ನೊಬ್ಬರ ದೇಹದ ಆಕಾರ ಬೇರೆ, ಬಣ್ಣ ಬೇರೆ. ನಾವು ಅವ್ರಾಗಕ್ಕಾಗಲ್ಲ, ಅವರು
ನಾವಾಗೋದಕ್ಕೆ ಆಗಲ್ಲ. ಯಾಕೆ ಹೋಲಿಕೆ ಬೇಕು? ಬೇವಿನ ಮರ ಬೇವಿನ ಮರನೇ, ಮಾವಿನ ಮರ ಮಾವಿನ ಮರನೇ, ಅವೆರಡು ಒಂದಾಗಕ್ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾನು ನಿನ್ನೆ ಹೇಳ್ದೆ, ನಿನ್ನೆ ಸುಮಾರು ಪಾಯಿಂಟ್ಸ್ ಹೇಳಿದ್ದೀನಿ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋಣ ಅಷ್ಟೇ. ಅದೇ ನೆಮ್ಮದಿ, ಅದೇ ಸಂತೃಪ್ತಿ. ತೀರಾ ಕೋಪ ಬಂದಿದ್ಯಾ, ಅತಿಯಾಗಿ ಕೋಪ ಬಂದಿದ್ಯಾ, ಸುಮ್ಮನೆ ಎದ್ಬಿಡೋಣ. ಆ ಸಮಯದಲ್ಲಿ ಮಾತಾಡೋದೇ ಬೇಡ. ಎಂತಹ ಮಾತುಗಳು ಬರ್ತಾ ಇದ್ರು ಇದನ್ನ ಓಪನ್ ಮಾಡೋದು ಬೇಡ. ಒಂದು ಎಷ್ಟು ಚೆನ್ನಾಗಿ ಟೆಕ್ನಿಕ್ ಇದೆ ಗೊತ್ತಾ? ನಾನು ಬೇಬಿ ಹೇಳಿರ್ಬೋದು ಮ್ಯಾಮ್ ಈ ಒಂದು ಕ್ಲಾಸ್ ಅಲ್ಲಿ. ಕಿವಿ ಓಪನ್ ಇದೆ, ಎರಡು ಕಿವಿಗಳು ಓಪನ್ ಆಗಿದಾವೆ. ಬಾಯಿ ಯಾವಾಗ್ಲೂ ಓಪನ್ ಆಗಿರಲ್ಲ, ಅದು ಕ್ಲೋಸ್ ಆಗಿರುತ್ತೆ ಅಲ್ವಾ? ಊಟ ಮಾಡ್ಬೇಕಾದ್ರೆ ಓಪನ್ ಆಗುತ್ತೆ, ಮಾತಾಡ್ಬೇಕಾದ್ರೆ ಓಪನ್ ಆಗುತ್ತೆ, ಆದ್ರೆ ಕಿವಿ ಯಾವತ್ತು ಓಪನ್ ಆಗೇ ಇರುತ್ತೆ. ಮೆಸೇಜ್ ಇಲ್ಲೇ ಇದೆ, ನೀವು ಎಲ್ಲವನ್ನ ಕೇಳಿಸ್ಕೊಳ್ಳಿ, ಆದ್ರೆ ಏನನ್ನ ಮಾತಾಡ್ಬೇಕು ಅಷ್ಟೇ ಮಾತಾಡಿ. ಬಾಯಿ ಏನು ಯಾವತ್ತಾದ್ರೂ ಹೀಗೆ ಅಂತ ಈಗ ಓಪನ್ ಆಗಿರುತ್ತಾ? ಇಲ್ಲ, ಬಾಯಿ ಕ್ಲೋಸ್ ಆಗಿ ಇರುತ್ತೆ ನೋಡಿ. ಯಾವಾಗ ಬೇಕು ಹಾಗೆ ಓಪನ್ ಮಾಡು, ಎಷ್ಟು ಬೇಕು ಅವಾಗ ಓಪನ್ ಮಾಡು ಅಂತ ಪ್ರಕೃತಿ ಸಿಸ್ಟಮ್ ಅನ್ನ ರೆಡಿ ಮಾಡಿ ಕಳ್ಸಿದೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಕಿವಿಗಿಂತ ಬಾಯಿಗೆ ಕೆಲಸ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ, ಕೇಳಿಸ್ಕೊಳ್ಳೋದೇ ಇಲ್ಲ. ಗುಡ್ ಲಿಸ್ನಿಂಗ್ ನಾವು ಮೊದಲು ಕೇಳುಗರಾಗಬೇಕು ಸ್ನೇಹಿತರೆ. ಒಳ್ಳೆ ಕೇಳುಗರಾದ್ರೆ ನಾವು ಹೇಳುಗರಾಗ್ತೀವಿ. ಅತ್ರಿ ಸರ್ ಒಂದ್ ಕಡೆ ಹೇಳ್ತಾ ಇದ್ರು, ಕೂತ್ಕೋಬೇಕು ಧ್ಯಾನಕ್ಕೆ. ಹೇಗೆ ಕೂತ್ಕೋಬೇಕು ಅಂದ್ರೆ, ಮುಂದೆ ಒಂದಷ್ಟು ಜನರನ್ನ ಕೂರಿಸುವಂತ ಸ್ಥಿತಿಗೆ ಹೋಗ್ಬೇಕು, ಆ ರೀತಿ ಕೂತ್ಕೋಬೇಕು ಧ್ಯಾನಕ್ಕೆ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಧ್ಯಾನ ಮಾಡ್ಬೇಕಂದ್ರೆ, ಮುಂದೆ ಒಂದಷ್ಟು ಜನರನ್ನ ಕೂರಿಸ್ಬೇಕು ಧ್ಯಾನಕ್ಕೆ, ಆ ಸ್ಥಿತಿಗೆ ನಾವು ಹೋಗ್ಬೇಕು, ಅಲ್ಲಿ ತನಕ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ರು. ಕಲಿಯೋಣ ಸ್ನೇಹಿತರೆ, ಒಳ್ಳೆ ಡ್ರಾಯಿಂಗ್ ಮಾಡೋಣ, ಒಳ್ಳೆ ಹಾಡುಗಳನ್ನ ಹಾಡೋಣ, ಕತೆಗಳನ್ನ ಹೇಳೋಣ. ಯಾಕೆ ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಎತ್ತಿ ಹಿಡಿಬೇಕಾಗಿದೆ. ತುಂಬಾ ಒಳ್ಳೆ ಪ್ರಯತ್ನ ಮ್ಯಾಮ್, ನಿಮ್ಗೆ ವೈಯಕ್ತಿಕವಾಗಿ ಧನ್ಯವಾದ. ಒಗಟನ್ನ ನೀವು ಹೇಳ್ಬೇಕು ಅಂತ ಹೇಳಿದ್ರಲ್ಲ, ಬಹುಶಃ ಈಗಿನ ಜನತೆಗೆ, ಯುವ ಜನಾಂಗಕ್ಕೆ ಒಗಟಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಗಾದೆಗಳು ಅಂತ ಗಾದೆಗಳೇ ಗೊತ್ತಿಲ್ಲ, ಒಗಟು ಗೊತ್ತಿಲ್ಲ, ಗಾದೆ ಗೊತ್ತಿಲ್ಲ, ಸೋಬಾನೆ ಪದಗಳು ಗೊತ್ತಿಲ್ಲ, ಜನಪದ ಹಾಡುಗಳು ಮರೆತು ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ನಾನು ಒಂದು ಸ್ಕೂಲಲ್ಲಿ ಜನಪದ ಜಾತ್ರೆಗೆ ಹೋದಾಗ, ಏನು ಸೊಗಡು ಅಲ್ಲಿ, ಪ್ರತಿ ಒಂದನ್ನ ಅಲ್ಲಿ ಅನಾವರಣ ಮಾಡಿದ್ರು, ಮಕ್ಕಳೆಲ್ಲ ಅದನ್ನ ಆಕ್ಟಿವಿಟಿನಲ್ಲಿ ತೋರಿಸಿದ್ರು. ನನಗೆ ಒಂದು ನಾವೆಲ್ಲ ಹೋಗಿದ್ದೀವಲ್ಲ, ನಮ್ಗೆ ಒಂದ್ಸತಿ ಅನಿಸ್ತು, ಇದೆಲ್ಲವನ್ನ ಮರ್ತು ಬಿಟ್ಟಿದೀವಲ್ಲ ನಾವು ಅಂತ ಹೇಳಿ. ಸೊ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕರ್ತವ್ಯ ಏನು ಅಂತಂದ್ರೆ, ಎಲ್ಲವನ್ನ ಎತ್ತಿ ಹಿಡಿಯೋದು. ನಮ್ಮ ಸಂಸ್ಕೃತಿ ಸ್ನೇಹಿತರೆ, ಸಂಸ್ಕೃತಿಯಲ್ಲಿಯೇ ಆಧ್ಯಾತ್ಮ ಇದೆ, ಆಚಾರದಲ್ಲಿ ಆಧ್ಯಾತ್ಮ ಇದೆ, ನಮ್ಮ ನಡವಳಿಕೆಯಲ್ಲಿ ಆಧ್ಯಾತ್ಮ ಇದೆ. ಸುಮ್ನೆ ಬೆಳಗ್ಗೆ ಒಂದಿಷ್ಟು ಎದ್ದ ತಕ್ಷಣ ಮನೆಯನ್ನ ಸ್ವಚ್ಛ ಮಾಡ್ತೀವಿ, ನಾವು ಮನೆಯನ್ನ ಸ್ವಚ್ಛ ಮಾಡ್ತೀವಿ, ಮನಸ್ಸನ್ನು ಸ್ವಚ್ಛ ಮಾಡ್ಬೇಕಲ್ವಾ? ಅದೇ ಆಧ್ಯಾತ್ಮ. ಅದಕ್ಕೆ ಎದ್ದ ತಕ್ಷಣ ಗುರುವನ್ನ ನೆನೆ ಅಂತ ಹೇಳ್ತಾರೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದು ಗಳಿಗೆ ನೆನದೇನ. ನೋಡಿ ಎಷ್ಟು ಅದ್ಭುತ ಅಲ್ವಾ? ಒಬ್ಬ ತಾಯಿ ಹಾಡ್ತಾಳೆ ಅದನ್ನ. ಬೆಳಗಾಗಿ ನಾನೆದ್ದು ಯಾರನ್ನ ನೆನಲಿ ನಾನು? ಯಾರನ್ನಂತ ನೆನ್ಸ್ಕೊಳ್ಳಿ? ಭಗವಂತನನ್ನ ನೆನಿಲ್ಲ, ಭೂಮಿ ತಾಯಿಯನ್ನ ನೆನಿಲ್ಲ, ರೈತನನ್ನ ನೆನಿಲ್ಲ, ಎಳ್ಳು ಜೀರಿಗೆ ಬೆಳೆದು ಕೊಡ್ತಾಳೆ ಭೂತಾಯಿ, ಅವಳನ್ನ ನೆನಿಲ್ಲ. ಈ ತರಹ ನಾವು ಮುಂಜಾನೆ ಎಷ್ಟು ಜನ ಆರಂಭ ಮಾಡ್ತೀವಿ ಸ್ನೇಹಿತರೆ? ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಿನೇ ನಾವು ಎಚ್ಚೆತ್ಕೊಳ್ಳೋದು. ತಪ್ಪಂತ ಹೇಳ್ತಾ ಇಲ್ಲ. ನೆಮ್ಮದಿ ಎಲ್ಲಿನ ಶುರುವಾಗುತ್ತೆ ಅಂದ್ರೆ, ಕಣ್ಣು ಬಿಟ್ಟಾಗ ಮನಸ್ಸು ಸ್ವಚ್ಛವಾಗಿರ್ಬೇಕು, ಬುದ್ಧಿ ಪ್ರಶಾಂತವಾಗಿರ್ಬೇಕು, ಅದೇ ನೆಮ್ಮದಿ ಸ್ನೇಹಿತರೆ. ಮಲಗೋ ಕಾಲಕ್ಕೂ ಅದೇ ಸ್ಥಿತಿಯಲ್ಲಿ ಮಲಗಿದ್ರೆ, ನಾವು ಮುಂಜಾನೆ ಎದ್ದಾಗ ಅದೇ ಸ್ಥಿತಿಯಲ್ಲಿ ಇರ್ತೀವಿ. ಪ್ರತಿದಿನ ಧ್ಯಾನಾಭ್ಯಾಸ ಯಾಕೆ ಗೊತ್ತಾ ಸ್ನೇಹಿತರೆ? ಇದಕ್ಕೇನೆ, ಬೇರೆ ಏನೂ ಇಲ್ಲ. ನೋಡಿ, ಇಷ್ಟು ಒಂದು ದಿವ್ಯವಾದ ಮಾರ್ಗವನ್ನ ಕಂಡ್ಕೊಳ್ಳೋದಕ್ಕೆ ಎಷ್ಟು ದೊಡ್ಡ ತ್ಯಾಗ. ಗೌತಮ ಸಿದ್ಧಾರ್ಥ ತನ್ನ ಅಷ್ಟೈಶ್ವರ್ಯವನ್ನ ತೊರೆದು ಕಾಡಿಗೆ ಹೋಗಿ ಧ್ಯಾನ ಸಾಧನೆ ಮಾಡಿದ್ರು, ಜ್ಞಾನ ಅರ್ಜನೆ ಮಾಡಿದ್ರು. ಆ ತ್ಯಾಗಕ್ಕೆ ಒಂದು ಬೆಲೆ ಬರ್ಬೇಕಲ್ವಾ? ಹಾಗಾಗಿ ನಮಗೇನು ಸಂಬಂಧನೇ ಇಲ್ಲ ಬಿಡಿ ಅಂತ ನಮ್ ಕಡೆ ಜನ ತುಂಬಾ ಹೇಳ್ತಾರೆ ಮ್ಯಾಮ್. ನಮ್ಮ ಉತ್ತರ ಕರ್ನಾಟಕ ಜನ ಸ್ವಲ್ಪ ಇನ್ನು ಈಗ ಎಚ್ಚೆತ್ಕೊಳ್ತಾ ಇದ್ರಿ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಪ್ರತಿಯೊಬ್ಬ ಮಹಾತ್ಮ ಏನು ಅವ್ರ ಜೀವನವನ್ನ ತ್ಯಾಗ ಮಾಡಿ ಸಂದೇಶ ಕೊಟ್ಟಿದಾರಲ್ಲ, ಆ ಸಂದೇಶವನ್ನ ಒಂದು 70% ನಾವು ಅಳವಡಿಸ್ಕೊಳ್ಳೋಣ.
ಅಷ್ಟು ಮಾಡಕ್ಕಾಗ್ಲಿಲ್ಲ 70%. ಯಾಕಂದ್ರೆ ನಾವು ಪ್ರಾಪಂಚಿಕತೆಯಲ್ಲಿ ಇದ್ದೀವಿ, ಜವಾಬ್ದಾರಿನ ನಿಭಾಯಿಸ್ಬೇಕು ಅಲ್ವಾ? ಜವಾಬ್ದಾರಿಗಳ ಜೊತೆಗೆ ನಮ್ಮದೇ ಆದಂತಹ ಸ್ವ ಜವಾಬ್ದಾರಿಗಳಿದೆ. ನನ್ನನ್ನು ನಾನು ಉದ್ಧರಿಸ್ಕೋಬೇಕು. ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇ. ಯಾರನ್ನ ಯಾರು ಉದ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನನ್ನನ್ನ ನಾನೇ ಉದ್ಧರಿಸ್ಕೋಬೇಕು ಅಂತ ಒಂದು ಕ್ಷಣ ಅನ್ಕೊಂಡ್ವಿ ಅಂದ್ರೆ ನೆಮ್ಮದಿ ನಮ್ಮನ್ನ ಆವರಿಸ್ಬಿಡುತ್ತೆ. ಯಾಕೆ ಟೀಕೆ ಮಾಡ್ತಾ ಬದುಕೋದು? ಎಲ್ಲರನ್ನ ಟೀಕೆ ಮಾಡೋದು ಯಾಕೆ? ಒಬ್ಬ ಶ್ರೇಷ್ಠ ಚಿತ್ರಕಾರ ಇದ್ನಂತೆ, ತುಂಬಾ ಅದ್ಭುತವಾದಂತ ಒಂದು ಪೇಂಟ್ ಮಾಡಿದ್ರು ಅವರು. ವಸ್ತು ಪ್ರದರ್ಶನ ಇತ್ತು, ಚಿತ್ರಕಲಾ ಪ್ರದರ್ಶನ ಇತ್ತು. ಇವಾಗ ಆರ್ಟ್ ಗ್ಯಾಲರಿನಲ್ಲಿ ಅವಾಗ ಚಿತ್ರಕಲೆ ಪ್ರದರ್ಶನ ಇರುತ್ತೆ. ಸೊ ಅಲ್ಲಿ ತುಂಬಾ ಅದ್ಭುತವಾದಂತ ಪೇಂಟಿಂಗ್ಸ್ ಅನ್ನ ಇಟ್ಟಿರ್ತಾರೆ, ಜಗತ್ತಿನ ಅದ್ಭುತಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಅಂಥದ್ದೇ ಒಂದು ಅದ್ಭುತವಾದ ಚಿತ್ರಕಲೆಯನ್ನ ಒಬ್ಬ ಚಿತ್ರಕಾರ ಬಿಡಿಸಿದ್ದ. ಅದನ್ನ ಇನ್ನೇನು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ರು. ಅವಾಗ ಎಲ್ರು ಬಂದು ನೋಡಿ ಏನ್ ಅದ್ಭುತ ಅಂತ ಹೇಳ್ತಾ ಇದ್ರು. ಅವಾಗ ಒಬ್ರು ಆ ಚಿತ್ರಕಾರನ ಹತ್ರ ಒಬ್ಬ ವ್ಯಕ್ತಿ ಬಂದ. ಏನು ನೀವು ಸುಮ್ನೆ ಈ ತರ ಇಟ್ಬಿಟ್ಟಿದ್ದೀರಾ, ಕೆಳಗಡೆ ಒಂದ್ ಏನಾದ್ರು ಬುಕ್ ಇಡ್ಬೇಕು ನೀವು. ಆ ಚಿತ್ರದ ಬಗ್ಗೆ ಬರೀತಾರೆ, ಪೇಂಟಿಂಗ್ ಬಗ್ಗೆ ಬರೀತಾರೆ, ಒಂದು ಬುಕ್ಕನ್ನ ನೀವ್ ಯಾಕೆ ಇಟ್ಟಿಲ್ಲ ಅಂತ ಕೇಳ್ತಾರೆ. ಹೌದಾ, ನಾನೇನೋ ಚಿತ್ರಕಲೆಯನ್ನ ನೋಡಿ ಆನಂದಿಸ್ಲಿ ಅಂತ ನಾನು ಬಿಟ್ಟಿದ್ದೀನಪ್ಪ, ನೀನು ಇಡು ಅಂತ ಹೇಳಿದ್ರೆ ನಾನು ಇಡ್ತೀನಿ ಬಿಡು ಅಂತ ಹೇಳ್ತಾರೆ ಅವ್ರು, ಪೇಂಟ್ ಮಾಡಿದವರು. ಸರಿ ಅಂತೇಳಿ ಒಂದು ಬುಕ್ಕನ್ನ ಇಟ್ರಪ್ಪ. ಏನ್ ಬರೆದ್ರು, ಈ ಚಿತ್ರಕಲೆಯಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಕಾಣಿಸಿದ್ರೆ ನೀವು ಅದನ್ನ ಗುರುತಿಸಿ ಬರೆಯಿರಿ ಅಂತ ಒಂದು ಲೇಬಲ್ ಅಂಟಿಸಿ ಒಂದು ಬುಕ್ಕನ್ನ ಇಟ್ರು. ಆಗ ನೋಡಿ ಜನ ಹೊರಗ್ ಶುರು ಆದ್ರಲ್ಲ, ಎಲ್ರು ಬರೋದ್ರು. ಬುಕ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಆ ಬುಕ್ಕೇ ಮುಗಿದು ಹೋಯ್ತು, ಜಾಗನೇ ಇಲ್ಲ. ಇನ್ನೇನು ಪೇಂಟಿಂಗ್ ಮೇಲೆ ಶುರು ಹಚ್ಕೊಂಡು ಬರೆಯೋಕೆ. ಕಣ್ಣು ಸರಿ ಇಲ್ಲ, ಕಲರ್ ಚೆನ್ನಾಗಿ ಮೂಡಿ ಬಂದಿಲ್ಲ, ಬೆರಳಿನ ಸಂಧಿಯಲ್ಲಿ ತುಂಬಾ ಗ್ಯಾಪ್ ಇದೆ, ಹೀಗೆ ಚಿಕ್ಕ ಟೀಕೆಗಳನ್ನ ಬರಿತಾ ಆ ಚಿತ್ರಕಲೆ ಕಾಣಿಸದೇ ಇರೋ ತರ ಟೀಕೆಗಳನ್ನ ಬರಿತಾ ಹೋದ್ರು. ಪೆನ್ನಿಂದ ಆ ಪೇಂಟಿಂಗ್ಸೇ ಮುಚ್ಚೋಯ್ತು. ಆಗ ಬಂದು ಆ ಚಿತ್ರ ಬಿಡಿಸಂತ ನೋಡ್ದ, ವ್ಯಥೆ ಆಯ್ತು ಅವನಿಗೆ. ಎಂತ ಪ್ರಪಂಚ ಅಂತ ಅನ್ಕೊಂಡ್ಬಿಟ್ಟ. ಏನಾದ್ರು ಇದ್ರೆ ಮಿಸ್ಟೇಕ್ ಇದ್ರೆ ಬರೀರಿ ಅಂತ ಹೇಳಿದ ತಕ್ಷಣ ಆ ಇರೋ ಚಿತ್ರಕಲೆನೇ ಮುಚ್ಚೋಯ್ತು. ಆ ರೀತಿ ಬರೆದ್ಬಿಟ್ರು. ಏನೂ ಬರೀದೇ ಇದ್ದಾಗ ನೋಡ್ತಾ ಇದ್ರು, ಆನಂದ ಪಡ್ತಾ ಇದ್ರು, ಹೋಗ್ತಾ ಇದ್ರು. ಇದು ಜೀವನದ ವಿಪರ್ಯಾಸ ಸ್ನೇಹಿತರೆ. ಸ್ವಲ್ಪ ನಾವು ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿದೆಯಾ ಅಂತ ನಾವ್ ಯಾರನ್ನಾದ್ರೂ ನಾವೆಲ್ಲರೂ ಅನುಭವಕ್ಕೆ ಬಂದಿರುತ್ತೆ. ಅಡಿಗೆ ಮಾಡಿರ್ತೀವಿ, ಪಾನಕನೂ ಮಾಡಿರ್ತೀವಿ, ಏನೋ ಮಾಡಿರ್ತೀವಿ, ಸ್ವಲ್ಪ ನೋಡಿ ಅಂತ ರುಚಿ ನೋಡಿ ಅಂತ ಕೊಟ್ರೆ ನೋಡ್ತಾರೆ. ಏನಾದ್ರೂ ಮಿಸ್ಟೇಕ್ ಆಗಿದೆಯಾ ಅಂತ ಒಂದ್ ಸತಿ ಕೇಳಿ ನೋಡಿ, ಇದು ಕಮ್ಮಿ ಅಂತ ಹೇಳೋಕ್ ಶುರು ಮಾಡ್ತಾರೆ. ಸೊ ಜಗತ್ತು ಯಾಕೆ ನೆಮ್ಮದಿಯನ್ನ ಕಳ್ಕೊಂಡಿದೆ ಅಂತಂದ್ರೆ, ಇರುವಂತಹದನ್ನ ಇರುವ ಹಾಗೆ ನೋಡೋ ದೃಷ್ಟಿಕೋನವನ್ನ ಮರೆತು ಬಿಟ್ಟಿದೆ. ಅದ್ಭುತವಾದ ಪೇಂಟಿಂಗು, ಅದನ್ನ ಹಾಗೆ ನೋಡ್ಬೇಕು. ಅದು ಚಿತ್ರಕಾರನ ಕಲ್ಪನೆ, ಅದರಲ್ಲಿ ಟೀಕೆಯನ್ನ ಹುಡ್ಕಾಡೋದು ಎಂತ ವಿಪರ್ಯಾಸ. ಈ ಭೂಮಂಡಲ ಅನ್ನೋದು ಒಂದು ಅದ್ಭುತವಾದ ಪೇಂಟಿಂಗ್ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಆಗಿರುತ್ತೆ. ಮೋಡಗಳಲ್ಲಿ ಕುದುರೆ ಓಡೋ ತರ ಆಗಿರುತ್ತೆ. ಸೂರ್ಯನ ಬೆಳಕು ಈ ಕಡೆ ಬಿದ್ದಾಗ ಹೊಂಬನ್ನ ಬಂದಿರುತ್ತೆ. ಆ ಎಲ್ಲಾ ಪೇಂಟಿಂಗ್ಸ್ ಅನ್ನ ಯಾವಾಗ ನೋಡೋದು ನಾವು? ಅದರಲ್ಲೂ ವ್ಯತ್ಯಾಸ ಕಂಡುಹಿಡಿತೀವಿ, ಅದರಲ್ಲೂ ಟೀಕೆ ಕಂಡುಹಿಡಿತೀವಿ. ನೆಮ್ಮದಿಯನ್ನ ನಾವು ಹರಾಜ್ ಮಾಡ್ತಾ ಇದೀವಿ ಸ್ನೇಹಿತರೆ. ಇಷ್ಟಕ್ ತಗೋರಿ ಅಂತ ಹರಾಜ್ ಮಾಡ್ತಾ ಇದೀವಿ ನಮ್ಮ ಹತ್ರ ಇರುವಂತ ನೆಮ್ಮದಿಯನ್ನ. ನೆಮ್ಮದಿ ನಮ್ಮ ಸ್ವತಃ ಆಸ್ತಿ ಸ್ನೇಹಿತರೆ. ನಾವು ಹೇಗೆ ನಮ್ಮ ಸಂಪತ್ತನ್ನ ಬ್ಯಾಂಕ್ ಅಲ್ಲಿ ಲಾಕ್ ಮಾಡಿ ಇಟ್ಟಿರ್ತೀವೋ, ಹಾಗೆ ನೆಮ್ಮದಿಯನ್ನು ಕೂಡ ಲಾಕ್ ಮಾಡಿ ಇಡ್ಬೇಕು. ಸುಮ್ನೆ ಹಾಗೆ ಬಿಟ್ಬಿಡ್ಬಾರ್ದು, ಅದನ್ನ ತೋರ್ ಹೋಗುತ್ತೆ ಅದು. ನೆಮ್ಮದಿ ಅನ್ನೋದು ನಮ್ಮ ಆತ್ಮನ ಶಕ್ತಿಯನ್ನ ಇನ್ಕ್ರೀಸ್ ಮಾಡುತ್ತೆ ಸ್ನೇಹಿತರೆ, ವೃದ್ಧಿ ಮಾಡುತ್ತೆ. ಸುಮ್ನೆ ಒಂದಷ್ಟು ಸಮಯ ನೀವು ಒಬ್ರೇ ಕೂತಿರ್ಬೇಕಾದ್ರೆ 3 ಬಾರಿ ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಹೊರಗಡೆ ಬಿಟ್ಟು ಆರಾಮಾಗಿ ಕಣ್ಮುಚ್ಚಿ ಕೂತ್ಕೊಂಬಿಡಿ. 10 ನಿಮಿಷ ಕೂತ್ಕೊಂಬಿಡಿ. ಆ ರೀತಿ 10 ನಿಮಿಷ ಕೂತ್ಕೊಂಡ ನಂತರ ನಿಧಾನವಾಗಿ ಕಣ್ ಬಿಟ್ಟು ನೋಡಿ, ನಿಮ್ ಮುಂದೆ ಯಾವುದೇ ವಸ್ತು ಇದ್ರೂ ಅದು ಅದ್ಭುತವಾಗಿ ಕಾಣಿಸುತ್ತೆ. ಅದೇ ನೆಮ್ಮದಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಎಷ್ಟು ಅದ್ಭುತ ಶಕ್ತಿ ಇದೆ ಅಂತಂದ್ರೆ, ದೈವತ್ವವನ್ನ ಕಂಡುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿದೆ. ಎದುರಿಗಿರತಕ್ಕಂತಹ ಪ್ರತಿ ಒಂದು ವಸ್ತುವಿನಲ್ಲಿ ದೈವತ್ವವನ್ನ ಕಾಣುವ ಶಕ್ತಿ ನಮ್ಮಲ್ಲಿದೆ. ಅದನ್ನ ನಾವು ಬೆಳೆಸ್ಕೋಬೇಕಾಗಿದೆ ಸ್ನೇಹಿತರೆ, ಉಳಿಸ್ಕೋಬೇಕಾಗಿದೆ. ಇಲ್ಲ ಅಂತಲ್ಲ, ಎಲ್ಲರಲ್ಲೂ ಇದೆ. ಹೇಗೆ ಒಂದು ಬೀಜದಲ್ಲಿ ವೃಕ್ಷ ಅಡಗಿದೆಯೋ, ನಮ್ಮಲ್ಲಿ ದೈವತ್ವ ಅನ್ನೋದು, ವಿರಾಟ ಸ್ವರೂಪ ಅನ್ನೋದು ಅಡಗಿದೆ. ಅದನ್ನ ಹೊರಗೆ ಎಳೆಯುವಂತಹ ದುಸ್ಸಾಹಸವನ್ನ ಮಾಡ್ಬೇಕು.
ಎಲ್ಲ ಚಿಕ್ಕವರಿದ್ದಾಗ ಮರಕೋತಿ ಆಟವನ್ನ ಆಡ್ತಾ ಇದ್ರು ಆಗೆಲ್ಲ. ಇವಾಗ ಮಕ್ಕಳು ಆಟ ಆಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಈ ಮರ ಹತ್ತಕ್ಕಾಗತ್ತಾ ಅಂತ ಒಂದ್ ಮಗು ಕೇಳುತ್ತೆ. ಇವಾಗ ಈಗಿನ ಜನರೇಷನ್ ಮಕ್ಕಳೆಲ್ಲ ಕೇಳ್ತಾರೆ. ಮರ ಹತ್ಬೇಕು ಅಂದ್ರೆ ಎಲ್ಲ ಹೆಲ್ಮೆಟು ಎಲ್ಲ ಪ್ಯಾಕ್ ಮಾಡ್ಕೊಂಡೇ ಹತ್ಬೇಕು, ಏನು ಗಾಯ ಆಗ್ಬಾರ್ದು ಮಕ್ಕಳಿಗೆ. ಅವಾಗೇನು ಚಿಕ್ಕವರಿದ್ದಾಗ ಮರ ಏರೋದು, ಗಾಯ ಆದ್ರೆ ಮಣ್ಣನ್ನ ಹಚ್ಚೋದು, ಪ್ರಕೃತಿ ಜೊತೆ ಬೆಳಿತಾ ಇದ್ವಿ, ಏನು ನೆಮ್ಮದಿ ಅದು. ಇವಾಗ ಮೆಡಿಸಿನ್ ಜೊತೆ ಬೆಳಿತಾ ಇದ್ವಿ. ನಮ್ಮ ದೇಹ ಅನ್ನೋದು ಮೆಡಿಕಲ್ ಆಗಿದೆ, ಮೆಡಿಕಲ್ ಸ್ಟೋರ್ ಆಗ್ಬಿಟ್ಟಿದೆ ಅಲ್ವಾ. ಎಲ್ಲಿರುತ್ತೆ ನೆಮ್ಮದಿ ಸ್ನೇಹಿತರೆ? ಹಾಗಂತ ನಾನು ಯಾರೋ ಟೀಕೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಎಲ್ಲವೂ ಬೇಕು ನಮಗೆ. ವೈದ್ಯರ ಉಪಚಾರ ಬೇಕು, ಮೆಡಿಸಿನ್ಸ್ ಬೇಕು, ನಮಗೆ ಆಯುರ್ವೇದ ಬೇಕು, ಮುದ್ರೆ ಬೇಕು, ಎಲ್ಲವೂ ಬೇಕು. ಎಲ್ಲವೂ ಇದ್ದಾಗ ನಾವ್ ಹೇಗಿದ್ದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ಹಾಗಾಗಿ ಸ್ನೇಹಿತರೆ, ಇಂತಹ ಒಂದು ಚಿಂತನ ಮಂಥನ ಪ್ರತಿದಿನ ನಡೀತಾ ಇದೆ ಅನ್ನೋದೇ ನೆಮ್ಮದಿ ಅಲ್ವಾ. ಈ ಸಮಯ ಆಯ್ತಪ್ಪ 3:30 ಆಯ್ತು ಅಂತಂದ್ರೆ 10 ನಿಮಿಷ ಆದ್ರೂ ಇನ್ನೂ ಸೆಷನ್ ಆನ್ ಆಗಿಲ್ಲ ಅಂತಂದಾಗ ಏನಾಗುತ್ತೆ ಹೇಳಿ? ಇರೋ ನೆಮ್ಮದಿ ಹಾಳಾಗುತ್ತೆ ಅಲ್ವಾ. ಅದೇ ನೆಮ್ಮದಿ ಸ್ನೇಹಿತರೆ. ಸಮಯ ನಮಗೆ ನೆಮ್ಮದಿಯನ್ನ ಕೊಡುತ್ತೆ. ಆ ಸಮಯದಲ್ಲಿ ನೆಮ್ಮದಿ ಇದೆ ಅನ್ನುವಂತ ಅರಿವು ಬಂತಪ್ಪ, ಅದೇ ಆಧ್ಯಾತ್ಮ. ಕನಕದಾಸರನ್ನ ಹೊಡಿತಾ ಇದ್ರು, ಹಾಗೆ ಅವಮಾನ ಮಾಡ್ತಾ ಇದ್ರು. ಆದ್ರೆ ಅವ್ರು ಹೇಳುವಂತ ಸಂದೇಶವನ್ನ ಹೇಳಿದ್ರು. ನಾನು ಹೋದರೆ ಹೋದೇನು, ಎಂತ ಅದ್ಭುತ ಅದು. ವ್ಯಾಸರಾಯರಿದ್ದಾರೆ, ವ್ಯಾಸರಾಯರ ಮುಂದೆ ಮತ್ತೆ ಅಲ್ಲಿ ಇನ್ನೊಬ್ರು ದಾರ್ಶನಿಕರು ಇದ್ರು, ಪಾಂಡುರಂಗನ ಪರಮ ಭಕ್ತರು. ಅವ್ರ ಮುಂದೆ ಹೇಳ್ತಾ ಇದ್ದಾರೆ, ನಾನು ಹೋದರೆ ಹೋದೇನು. ಎಷ್ಟು ಧೈರ್ಯ ಅದು. ಅವಾಗ ಎಲ್ರಿಗೂ ಅದೇನ್ ಅನಿಸ್ತು? ವ್ಯಾಸರಾಯರು ಹೋಗ್ತಾ ಇಲ್ಲ, ಪಾಂಡುರಂಗನ ಭಕ್ತರು ಹೋಗ್ತಾ ಇಲ್ಲ, ಇವನೇನು ಎಕ್ಕಚ್ಚಿತ್ತು ಒಬ್ಬ ಕುರುಬ, ಇವನ್ ಹೇಗೆ ಹೋಗ್ತಾನೆ ವೈಕುಂಠಕ್ಕೆ ಅಂತ ಕೇಳಿದ್ರು. ನಾನು ಹೋದರೆ ಹೋದೇನು ಅಂದ್ರೆ, ನಾನು ಅನ್ನುವಂತ ಭಾವ ಹೋದ್ರೆ ನಾನು ಹೋಗ್ಬೋದು ಅಂತ ಕನಕದಾಸರು ಹೇಳ್ತಾ ಇದ್ರು. ಅವಾಗ ಅದನ್ನ ವಿವರಿಸಿ ಹೇಳಿದಾಗ ಅಲ್ಲಿದ್ದಂತ ಎಲ್ಲಾ ಪಂಡಿತರಿಗೆ ಜ್ಞಾನೋದಯ ಆಯ್ತು ಸ್ನೇಹಿತರೆ. ಅದು ನೆಮ್ಮದಿ. ಅಂತಹ ನೆಮ್ಮದಿ ನಮ್ಮಲ್ಲಿದೆ. ನೆಮ್ಮದಿ ಒಂದು ಶಕ್ತಿ ಸ್ನೇಹಿತರೆ. ನೆಮ್ಮದಿ ಅನ್ನೋದು ಒಂದು ಶಕ್ತಿ. ಆ ಶಕ್ತಿನ ವೃದ್ಧಿಸ್ಕೊಳ್ಳೋಣ. ಸಾಕು, ಒಂದು ದಿವಸಕ್ಕೆ ಒಂದನ್ನೇ ಕಲಿಯೋಣ ಬೇಡ, ಅದು ಆಗ್ತಾ ಇಲ್ವಾ, ಒಂದು ವಾರದಲ್ಲಿ ಒಂದು ವಿದ್ಯಾನ ಕಲಿಯೋಣ. ಸಾಕಷ್ಟು ಸಮಯ ಇದೆ. ಏನು ವಯಸ್ಸಾಗ್ತಾ ಇದೆ, ಯಾವಾಗ ಏನೋ ಗೊತ್ತಿಲ್ಲ, ಆತರ ಭಯದಲ್ಲಿ ಜೀವ್ಸಕ್ ಹೋಗ್ಬೇಡಿ. ಬಿ ಹ್ಯಾಪಿ ಅಂಡ್ ಎಂಜಾಯ್ ಯುವರ್ ಲೈಫ್. ಎವ್ರಿ ಸೆಕೆಂಡ್ ಅನ್ನ ಎಂಜಾಯ್ ಮಾಡಿ. ಸಾವು ಬರ್ತಾ ಇದೆಯಾ, ಓಕೆ, ಅದನ್ನ ಎಂಜಾಯ್ ಮಾಡೋಣ. ಯಾಕೆ? ಬೇರೆ ಬಾಡಿ ಸಿಗುತ್ತೆ, ಹೊಸ ಬಟ್ಟೆ ಸಿಗುತ್ತೆ. ಹಳೆ ಬಟ್ಟೆ, ತುಂಬಾ ಹಳೆ ಬಟ್ಟೆ ಇದ್ದಾಗ ಹೊಸ ಬಟ್ಟೆ ತಗೋತಿದೀವಿ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಅಷ್ಟೇ ಸ್ನೇಹಿತರೆ, ಸಿಂಪಲ್. ಇಂತ ಎಲ್ಲಾ ಚಿಕ್ಕ ಚಿಕ್ಕ ವಿಚಾರ. ಮೊನ್ನೆ ಅಷ್ಟೇ ಮ್ಯಾಮ್ ನಮ್ಮ ಪ್ರೋಗ್ರಾಮ್ ಓಪನಿಂಗ್ ಅಲ್ಲಿ ವಾರ್ಷಿಕೋತ್ಸವದಲ್ಲಿ ಒಬ್ರು ಯಾರೋ ಬಂದಿದ್ರು, ಕೇಳ್ತಾ ಇದ್ರು, ಮೇಡಮ್ ಸಾವಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ನಂಗೆ ಅಂತ. ಏನ್ ಹೇಳ್ಬೇಕು ಅವ್ರಿಗೆ? ಸಾವಿನ ಬಗ್ಗೆ ಮಾಹಿತಿ ಕೊಡಿ ಏನ್ ಹೇಳ್ಬೇಕು? ಜೀವಂತವಾಗಿದ್ದೀರಾ, ಜೀವನದ ಬಗ್ಗೆ ಮಾತಾಡ್ಬೇಕು. ಸಾವಿನ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಸಾವೇ ಆಗ್ಬೇಕು ಅಂತ ಹೇಳ್ದೆ ಅಷ್ಟೇ ಅಲ್ವಾ. ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ, ಅದು ಅನುಭವ. ಎಲ್ಲೋ ಯಾವಾಗ ಒಂದು ಫುಲ್ ಸ್ಟಾಪ್ ಇದೆ, ಆ ಫುಲ್ ಸ್ಟಾಪ್ ಗೋಸ್ಕರ ಇವಾಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಲ್ವಾ. ಉಸಿರಾಡ್ತಾ ಇದ್ದೀವಿ, ನೆಮ್ಮದಿ. ಹಸಿವಾಗ್ತಾ ಇದೆ, ನೆಮ್ಮದಿ. ಎಂತ ಅದ್ಭುತ ಸ್ನೇಹಿತರೆ, ಹಸಿವು ನೆಮ್ಮದಿ. ನಿದ್ದೆ ಬರ್ತಾ ಇದೆ, ನೆಮ್ಮದಿ ಅದು. ಎಷ್ಟೋ ಜನ ನಿದ್ದೆನೇ ಇಲ್ಲದೆ ಬಳಲ್ತಾ ಇದ್ದಾರೆ, ಹಸಿವಿಲ್ಲದೆ ಬಳಲ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ದೇಹ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದೇ ದೊಡ್ಡ ನೆಮ್ಮದಿ. ಇಷ್ಟು ಹೊತ್ತು ಇಲ್ಲಿ ಕೂತಿದೀವಿ ಅಂದ್ರೆ ಅದೇ ದೊಡ್ಡ ನೆಮ್ಮದಿ ಸ್ನೇಹಿತರೆ. ಎಷ್ಟೋ ಮಾತ್ರೆ ತಗೊಂಡು ಹಸಿವಾಗ್ತಾ ಇಲ್ಲ, ನಿದ್ದೆ ಮಾತ್ರೆ ತಗೊಂಡು ಕೂಡ ನಿದ್ದೆ ಬರ್ತಾ ಇಲ್ಲ, ಎಲ್ಲಿದೆ ನೆಮ್ಮದಿ ಸ್ನೇಹಿತರೆ ಅಲ್ವಾ. ಹಾಗಾಗಿ ಒಂದು ದೊಡ್ಡ ಮನೆಯಲ್ಲಿ ಮಂಚ ಇದೆ ಅಂತ ಹೇಳ್ಬಿಟ್ಟು, ಅಲ್ಲಿ ಮಂಚ ಇದೆ ಅವ್ರು ಎಷ್ಟು ಭಾಗ್ಯವಂತರು ಅಂತ ಕೊರಗೋದಕ್ಕಿಂತ ಕುರ್ಚಿ ಮೇಲೆ ಕೂತ್ಕೊಂಡು ಆನಂದ ಪಡೋಣ. ಯಾರಿಗ್ ಗೊತ್ತು, ದೊಡ್ಡ ಮನೆಯಲ್ಲಿ ಮಂಚ ಇದೆ, ಅಲ್ಲಿ ಕೂತ್ಕೊಳ್ಳೋ ಸಮಯ ದೊಡ್ಡ ಮನೆಯವ್ರಿಗೆ ಇರ್ಲಿಲ್ವೋ ಏನೋ, ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಕು? ಹಬ್ಬ ಹಾಯಾಗಿ ಸೋಫಾ ಇದೆ ಇಲ್ವಾ, ಹಾಯಾಗಿ ಪ್ಲಾಸ್ಟಿಕ್ ಕುರ್ಚಿ ಇದೆ ಅದು ಇಲ್ವಾ, ಒಂದು ಕಂಬಳಿ ಇದೆ, ಮುತ್ತಜ್ಜಿ ಅಜ್ಜ ಬಿಟ್ಟು ಹೋಗಿರುವಂತ ಕಂಬಳಿ ಇದೆ, ಅದ್ರ ಮೇಲೆ ಮಲ್ಗೋಣ, ಹಾಯಾಗಿ ಕುತ್ಕೊಳ್ಳೋಣ. ಯಾಕೆ? ಹಿರಿಯರ ನೆನಪುಗಳು ಅದ್ರಲ್ಲಿ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಪುರಂದರದಾಸರು ಹೇಳಿದ್ದಾರೆ, ಹಾಳು ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು ಸ್ನೇಹಿತರೆ. ನಮ್ಗೆ ರುಚಿಗಳನ್ನ ಗ್ರಹಿಸೋ ಶಕ್ತಿ ಇದೆ, ಜ್ಞಾನವನ್ನ ಗ್ರಹಿಸೋ ಶಕ್ತಿ ಇದೆ, ಜ್ಞಾನವನ್ನ ಹಂಚೋ ಶಕ್ತಿ ಇದೆ. ಹಾಗಾಗಿ
ನೆಮ್ಮದಿಯನ್ನ ನಾವು ವಿಧ ವಿಧ ರೀತಿಯಲ್ಲಿ ಕಂಡ್ಕೋಬಹುದು. ಮಾಲಿನಿ ಮ್ಯಾಮ್ ಜೊತೆ ಮಾತಾಡಿದಾಗ ಒಂದಷ್ಟು ನೆಮ್ಮದಿ ಆಗುತ್ತೆ. ಅಪ್ಪ ಏನ್ ಖುಷಿ, ಅವ್ರು ಆಕ್ಟಿಂಗ್ ಮಾಡಿದಂತ ಪಾತ್ರಗಳನ್ನ ನೋಡ್ತಾ ಹೋದಾಗ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಏನ್ ಖುಷಿ ಅದು. ಈ ರೀತಿ ನಾವು ನೆಮ್ಮದಿಯನ್ನ ಕಂಡ್ಕೊಳ್ಳೋಣ. ಸೊ ನೆಮ್ಮದಿ ಮಾರಾಟಕ್ಕಲ್ಲ. ಒಂದು ಫಿಲಂ ಹೆಸರು ಕೂಡ ಇದೆ ಅನ್ಸುತ್ತೆ, ನೆಮ್ಮದಿ ಮಾರಾಟಕ್ಕಲ್ಲ. ಅಲ್ಲ, ಅದು ಮಾರಾಟಕ್ಕಲ್ಲ. ಸಾರಿ, ಅದು ಯಾವ್ದೋ ಒಂದು ಲೇಖನ ಇದೆ, ಒಂದು ಯಾವ್ದೋ ಓದೋ ಕಾಲಕ್ಕೆ ವಿಕಿಪೀಡಿಯಾದಲ್ಲಿ ಸಿಕ್ಕಿತ್ತು ನಂಗೆ. ನೆಮ್ಮದಿ ಮಾರಾಟಕ್ಕಿದೆ, ಸಾರಿ, ನೆಮ್ಮದಿ ಮಾರಾಟಕ್ಕಿದೆ. ನೋಡಿ, ದಾರ್ಶನಿಕರು ಅದನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೆಮ್ಮದಿ ಅನ್ನೋದು ಮಾರಾಟಕ್ಕಿದೆ ಅಂತ. ಅದು ಮಾರುವಂತ ವಸ್ತುನ ಸ್ನೇಹಿತರೆ ಅಲ್ಲ ತಾನೆ, ಕೊಂಡ್ಕೊಳ್ಳುವಂತ ವಸ್ತು ಸಹ ಅಲ್ಲ. ಕಂಡುಕೊಳ್ಳುವಂತಹದ್ದು, ಕೊಂಡುಕೊಳ್ಳುವಂತಹದ್ದಲ್ಲ, ಕಂಡುಕೊಳ್ಳುವಂತಹದ್ದೇ ನೆಮ್ಮದಿ. ಹಾಗಾಗಿ ಅಂತಹ ನೆಮ್ಮದಿ ನಿಮ್ಮೆಲ್ಲರ ಜೀವನದಲ್ಲಿ 2025ರಲ್ಲಿ ಹಾಸು ಹೊಕ್ಕಾಗಿರ್ಲಿ. ನಿಮ್ಮೆಲ್ಲರ ಜೀವನ ಸಮೃದ್ಧಿಯಿಂದ ತುಂಬಿರ್ಲಿ. ಆಧ್ಯಾತ್ಮಿಕ ಚಿಂತಕರಾಗಿ ಎಷ್ಟೋ ಆತ್ಮಗಳು ಕೂತಿವೆ, ಅವುಗಳಿಗೆ ಜ್ಞಾನವನ್ನ ಹೇಳ್ಕೊಡಿ, ಧ್ಯಾನವನ್ನ ಹೇಳ್ಕೊಡಿ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನ ಈ ವಿಶಾಲಾಕ್ಷಿಗೆ ಒದಗಿಸಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ಗೆ, ಪ್ರತ್ಯೇಕವಾಗಿ ಮಾಲಿನಿ ರಾವ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಒಟ್ಟಾರೆ ನಾನು ಹೇಳಬೇಕು ಅಂದ್ರೆ ನಮಗೆಲ್ರಿಗೂ ತುಂಬಾ ನೆಮ್ಮದಿ ಆಯ್ತು ಮೇಡಮ್. ಅದ್ಭುತವಾದ ಒಂದು ಭಾಷಣ ಅಂತ ಹೇಳ್ಬೋದು. ಅದ್ಭುತವಾದ ಮಾತುಗಳನ್ನ ಕೇಳಿ ನಾವೆಲ್ಲರೂ ಏನ್ ಹೇಳ್ಬೋದು, ಕೃತಾರ್ಥರಾದ್ವು ಅಂತ ಹೇಳ್ಬೋದು. ಯಾಕಂದ್ರೆ ಕನಕದಾಸರು ಹೇಳೋರು, ನಾನು ಓದೇನು ಅಂತ. ನಿಜನೇ, ಕರೆಕ್ಟು. ಯಾಕಂದ್ರೆ ನಾವು ಈಗ ಈ ಭೌತಿಕ ಶರೀರದಲ್ಲಿ ಇದೀವಿ. ಈ ಭೌತಿಕ ಶರೀರದಲ್ಲಿ, ಈ ಲೌಕಿಕ ಜೀವನದಲ್ಲಿ ಇದ್ಮೇಲೆ ಒಂದಷ್ಟು ಜವಾಬ್ದಾರಿಗಳು, ನಮ್ಮ ಒಂದು ಆಸೆಗಳು, ಪ್ರತಿಯೊಂದರನ್ನು ನಾವು ನಿಭಾಯಿಸ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಆಗ್ಲೇ ಆತ್ಮಬಂಧುಗಳು ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಆದ್ರೆ ಒಂದಷ್ಟು ಇನ್ನೊಂದು ಯಾವುದಿದೆಯೋ ನಮ್ಮ ಹತ್ರ, ಅದರಲ್ಲಿ ನಾವು ನೆಮ್ಮದಿಯನ್ನ ಕಾಣ್ಕೋಬೇಕು ಅನ್ನೋದು ಅದ್ಭುತವಾಗಿ ಹೇಳಿದ್ರಿ. ಆಮೇಲೆ ನನ್ನನ್ನ ನಾನೇ ಉದ್ಧರಿಸ್ಕೊಳ್ಬೇಕು, ಖಂಡಿತ ಬೇರೆಯವರು ಸಾಧ್ಯ ಇಲ್ಲ ಅಂತ. ಆದ್ರೆ ನನ್ಗೆ ತುಂಬಾ ಅದ್ಭುತ ಅಂತ ಅನ್ಸಿದ್ದು, ನೀವು ಹೇಳಿದ್ರಲ್ಲಿ ದುಬೈ ವಿಷಯ ತಗೊಂಡ್ರಿ. ನೀವು ಇಲ್ಲಿಗೆ ಬಂದ್ರೆ ಅಂದ್ರೆ ನಾವು ಅತಿಥಿಗಳಾಗಿ ಬಂದಾಗ ನಾವು ಯಾವ ರೀತಿ ನೋಡ್ತೀವಿ ಅಂತ ನಿಜ. ಆದ್ರೆ ಭೂಮಂಡಲಕ್ಕೆ ನಾವು ಅತಿಥಿಯಾಗಿ ಬಂದಿದ್ದೇವೆ ಅನ್ನೋದನ್ನ ನಾವು ಮನಸ್ಸಿಗೆ ತಗೊಳ್ಬೇಕು. ಸೊ ಇಲ್ಲಿ ಇರೋಷ್ಟು ದಿನನೂ ಒಂದಷ್ಟು ಪ್ರೀತಿ, ಒಂದಷ್ಟು ಖುಷಿ, ಒಂದಷ್ಟು ನೆಮ್ಮದಿಯನ್ನ ಕಂಡ್ಕೊಂಡು ನಾವು ಹೋಗ್ಬೇಕು ಅನ್ನೋದು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇಲ್ಲಿ ಒಂದೇ ಒಂದು ನಾನು ಹೇಳಬೇಕು, ಇದು ನನ್ನ ವೈಯಕ್ತಿಕವಾದ ಒಂದು ವಿಷಯ ಏನಂದ್ರೆ, ಈ ಸಾಕ್ರಟೀಸ್ ಬಗ್ಗೆ ನೀವು ನೆನಪಿಸ್ಬಿಟ್ರೆ ನನಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸಾಕ್ರಟೀಸ್ ಅಂತ ಒಂದು ಮಹಾ ತತ್ವಜ್ಞಾನಿ. ಆ ತತ್ವಜ್ಞಾನಿ ಸಾಕಷ್ಟು ವಿಷಯಗಳನ್ನ ಜನರಿಗೆ ಹೇಳ್ತಾ 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 ಹೋದ್ರು. ಇವಾಗ ನಾವು ಹೇಳ್ತೀವಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರತಕ್ಕಂಥ ಮಹನೀಯರು ಏನಿದ್ದಾರೆ, ಅವರ ಮನೆ ಹೇಗಿರುತ್ತೆ, ಯಾಕೆಂದ್ರೆ ಮಹನೀಯರನ್ನ ಮಾತ್ರ ನೋಡ್ತಾರೆ, ಆದ್ರೆ ಸುತ್ತಮುತ್ತ ಇರೋಂಥ ವ್ಯಕ್ತಿಗಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಕ್ ಹೋದ್ರೆ, ಸಾಕ್ರಟೀಸ್ನ ಹೆಂಡತಿ ಸಾಂತಿಪೆ ಅಂತ. ಆ ಸಾಂತಿಪೆಯ ಒಂದು ಜೀವನ ಹೇಗಿತ್ತು ಅಂತಂದ್ರೆ, ಗಂಡ ದುಡಿತಿರ್ಲಿಲ್ಲ, ಆ ಹಣ ತರ್ತಿರ್ಲಿಲ್ಲ, ಅವ್ರಿಗೆ ಒಂದು ದಿನ ತಿಂದ್ರೆ ಇನ್ನು 10 ದಿನ ಅವ್ರಿಗೆ ಊಟ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಇದನ್ನು ನಾವು ಗಮನಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ತತ್ವ ಪದಗಳು ಎಷ್ಟು ನಿಜವೋ ಸತ್ಯವೋ, ಆ ಹಸಿವು ಕೂಡ ಅಷ್ಟೇ ಸತ್ಯ ಅಂತ ಅನ್ನೋದು ಅಲ್ಲಿ. ಏನಂದ್ರೆ ಒಂದೇ ಒಂದು ಖುಷಿಯ ವಿಚಾರ, ನನ್ನ ಪರ್ಸನಲ್ ಅದನ್ನ ಹೇಳಬೇಕು ಅಂದ್ರೆ, 7ನೇ ತರಗತಿನಲ್ಲಿ ನಾನು ಸಾಕ್ರಟೀಸ್ ಅನ್ನೋ ಒಂದು ನಾಟಕದಲ್ಲಿ ಸಾಕ್ರಟೀಸ್ನ ಹೆಂಡತಿಯ ಪಾತ್ರ ಮಾಡಿದ್ದೆ ನಾನು ಆವಾಗ ತುಂಬಾ ಚಿಕ್ಕವಳು, 7ನೇ ಕ್ಲಾಸ್ ಅಂದ್ರೆ ನಿಮಗೆ ಗೊತ್ತಿದೆ. ಆವಾಗ ಸಾಕ್ರಟೀಸ್ ಮಾಡಿದ್ದವರು ನನ್ನ ಅಣ್ಣ, ಅಂದ್ರೆ ತುಂಬಾ ದೊಡ್ಡವರು, ನನಗಿನ ಸುಮಾರು 18 ವರ್ಷ ದೊಡ್ಡ ಆತ. ಅವ್ರಿಗೆ ಎಲ್ರೂ ಅಲ್ಲಿ ಬಂದಿದ್ದ ಒಂದು ಏನು ಜಡ್ಜಸ್ ಹೇಳಿದ್ದದೆ, ಚಿಕ್ಕ ವಯಸ್ಸಿನ ಹುಡುಗಿ ಇಂಥ 60 ವರ್ಷದ ಮುದುಕಿಯ ಪಾತ್ರ ಮಾಡಿದ್ದು ಅಂತ. ಅಂದ್ರೆ ಅಲ್ಲಿ ಆ ಚಿಕ್ಕವಳಿಲ್ಲೇ ಮದುವೆ ಆಗೋಗಿರುತ್ತೆ ಆ ಶಾಂತಿಪಿಗೆ. ಚಿಕ್ಕವಳಿಂದ ಪಾಪ ದಿನಾಗ್ಲೂ ಮಕ್ಕಳು ಮನೆ ತುಂಬಾ ಮಕ್ಕಳು ಎಷ್ಟು ಕಷ್ಟಪಟ್ಲು ಅಂತಂದ್ರೆ, ಅದನ್ನು ನಾವು ಗಣನೆಗೆ ತಗೋಬೇಕು. ನೆಮ್ಮದಿಯನ್ನ ಎಲ್ಲಿ ಕಾಣಬೇಕು ಅನ್ನೋವಂಥದ್ದು. ಆ ಒಂದು ನಾಟಕಕ್ಕೆ ನನಗೆ ಪ್ರಶಸ್ತಿ ಕೂಡ ಬಂತು. ಅದು ನಿಜವಾಗ್ಲೂ ಆ ಒಂದು ನೆನಪಿಗೆ ಹೋಯ್ತು, ಅದಕ್ಕಾಗಿ ನಾನು ವಿಷಯನ ಹಂಚ್ಕೊಂಡೆ, ಕ್ಷಮಿಸಿ. ಆಮೇಲೆ ಮತ್ತೊಂದು ವಿಷಯ ನಿಮಗೆ ಹೇಳಬೇಕು ಅಂದ್ರೆ, ಈ ಮೇಡಮ್ ಹೇಳಿದ್ರು ಭೂಮಂಡಲಕ್ಕೆ ನಾವು ಒಂದು ಅತಿಥಿ ಅಂತ.
ನಿಜಾನೇ ಸ್ನೇಹಿತರೆ. ನಾವೆಲ್ಲರೂ ಇಲ್ಲಿ ಇರುವಂಥ ಒಂದಷ್ಟು ನಿಮಿಷಗಳಿರ್ಬೋದು, ಕ್ಷಣಗಳಿರ್ಬೋದು, ಕ್ಷಣ ಅಂತಲೇ ಹೇಳೋಣ. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಅಷ್ಟು ವರ್ಷಗಳು ಸಾರ್ಥಕವಾದ ಒಂದು ಜೀವನವನ್ನ ನಡೆಸೋಣ. ಏನೇ ಇದ್ರೂ ಅದರಲ್ಲಿ ನಾವು ನೆಮ್ಮದಿಯನ್ನ ಕಂಡ್ಕೊಳ್ಳೋಣ ಅಂತ ಹೇಳ್ತಾ, ಆ ಮುಖ್ಯವಾಗಿ ನಾನು ಕ್ಷಮಿಸಿ ಮಲ್ಲಪ್ಪ ನಾಯಕರೇ, ಮತ್ತೆ ನಿಮ್ಗೆಲ್ಲ ಖಂಡಿತ ನಾನು ಕರಿತಿಲ್ಲ ಇವತ್ತು. ದಯವಿಟ್ಟು ಹೊಸಬ್ರು ಇದುವರೆಗೆ ಮಾತಾಡದೆ ಇದ್ದಂಥವ್ರು ಯಾರು ಮಾತಾಡ್ತೀರಿ? ದಯವಿಟ್ಟು ಮಾತಾಡಿ. ಗೀತಾ ನಾಯಕ್ ಅವರು ಮಾತಾಡಿ ಮೇಡಮ್. ಗೀತಾ ಅವ್ರೆ, ನಮಸ್ತೆ ಮ್ಯಾಮ್. ನಮಸ್ತೆ. 4:15 ವಿಶಾಲಕ್ಷ್ಮಿ ಮೇಡಮ್ ಪ್ರಾರಂಭ ಮಾಡಿದ್ರು. ಅದು 4:50 ನಿಲ್ಸಿದ್ರು. ಅದು ಹೇಗ್ ಹೋಯ್ತು ಟೈಮ್ ಅನ್ನೋದೇ ಗೊತ್ತಾಗ್ಲಿಲ್ಲ. ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು ಇವತ್ತು. ಅವ್ರು ಹೇಳ್ತಿರೋದು ಒಂದೇ ಮಾತಲ್ಲ, ಹೇಳ್ಬೇಕಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತಂದಾಗೆ ಆ ವಾಸ್ತವ ಹೇಗಿದೀನೋ ಅದನ್ನ ಮನಸ್ಪೂರ್ವಕವಾಗಿ ಕಾಯ ವಾಚ ಮನಸ್ಸ ಒಪ್ಕೊಂಡ್ರೆ ಅಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಮ್ಯಾಮ್. ನೆಮ್ಮದಿ, ಖುಷಿ, ಸಂತೋಷ ಎಲ್ಲವೂ ಅಲ್ಲಿ ಸಿಗುತ್ತೆ ಅಂತಂದೇಳಿ ಮೇಡಮ್ ತುಂಬಾನೇ ಉದಾಹರಣೆ ಮೂಲಕ ಮತ್ತೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತರ ಹೇಳ್ಕೊಟ್ರು. ತುಂಬಾ ಖುಷಿ ಆಯ್ತು. ಟೈಮ್ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೆರಿ ನೈಸ್, ಹಾಗೆ ವೆರಿ ನೈಸ್. ಹಾಗೆ ಇನ್ನೊಂದ್ ಮಾತು ಹೇಳ್ಬೇಕಂದ್ರೆ, ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತಂದೇಳಿ. ಸುಮ್ನೆ ನಿಜ. ಬಂದಿರೋದು ನಾವ್ ಇಲ್ಲಿಗೆ. ಅದನ್ನ ಸುಮ್ನೆ ಎಲ್ಲವನ್ನೂ ಒಪ್ಕೊಂತ ಹೋದ್ವಿ ಅಂದ್ರೆ ನಮ್ಗೆ ಎಲ್ಲ ಆನಂದ ಸಿಗುತ್ತೆ ಅಂತಂದೇಳಿ ಈ ಕ್ಷಣದಲ್ಲಿ ನೆನಪಾಗ್ತಾ ಇದೆ ನಮ್ಗೆ. ಚಿಕ್ಕ ವಯಸ್ಸಿನಲ್ಲಿದ್ದದ್ದನ್ನು ಸಹ ಮೇಡಮ್ ಅವರು ಹೇಳಿದ್ರು. ಆಟಗಳಾಗಿರ್ಬೋದು ಅದೆಲ್ಲ ತುಂಬಾ ನೆನ್ಪು ಮಾಡ್ಕೊಟ್ರು. ಇಂದಿನ ದಿನಗಳಕ್ಕೆ ಮತ್ತೆ ಮರಳಿಸಿ ನಮ್ಗೆ ಕರ್ಕೊಂಡು ಹೋಗಿ ಬಂದ್ರು. ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು Very ಮ್ಯಾಮ್, nice. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. Thank you, ma'am. ಹೊಸಬ್ರು ಯಾರಿದ್ದೀರಿ ದಯವಿಟ್ಟು ನೀವು ಪ್ರಶ್ನೆಗಳನ್ನ ಕೇಳಿ, ಅಥವಾ ನೀವು ಏನಾದ್ರು ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಿ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ನಾವು ಮಾತಾಡೋರೇ ಮಾತಾಡ್ತಾ ಇತ್ತು ಅಂತಂದ್ರೆ ಮಾತಾಡಬೇಕು ಅಂತ ಇರೋಂಥವ್ರು ಸುಮ್ಮನೆ ಆಗ್ಬಿಡ್ತಾರೆ ಅನ್ನೋ ಒಂದೇ ಒಂದು ವಿಷಯಕ್ಕೆ ನಾನು ಬೇರೆಯವ್ರನ್ನ ಕರಿತಾ ಇದ್ದೀನಿ. ಗೌರವ್ನವರೇ, ನೀವು ಮಾತಾಡೋದಾದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡ್ಬೇಕು. ಮಲ್ಲಪ್ಪ ನಾಯಕರನ್ನ ಕ್ಷಮೆ ಕೇಳ್ಬಿಟ್ಟಿದ್ದೀನಿ. ಗೌರಮ್ಮ, ಓಕೆ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ ಮ್ಯಾಮ್. ಸರಿ. ಮ್ಯಾಮ್, ಸಾಕ್ರೆಟಿಸ್ ಬಗ್ಗೆ ಹೇಳಿದ್ರು ಮೇಡಮ್. ಅದ್ರ ಬಗ್ಗೆ ಒಂದೇ ಒಂದ್ ಲೈನ್ ಹೇಳ್ತೀನಿ ಮ್ಯಾಮ್ ಅಷ್ಟೇ. ಆ ಸಾಕ್ರೆಟಿಸ್ ಅವರು ಮನೆಯಲ್ಲಿ ಅಷ್ಟು ಬಡತನ ಇದ್ರೂ ಸಹ ಒಂದು ಸಲ ಮಾರ್ಕೆಟಿಂಗ್ ಅಲ್ಲೆಲ್ಲ ಹೋಗ್ಬಿಟ್ಟು ಸುತ್ತಾಡ್ಕೊಂಡ್ ಬಂದ್ರಂತೆ ಮ್ಯಾಮ್. ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಗಳಿಗೆ ಹೇಳ್ತಾರಂತೆ, ಅಲ್ಲ ಈ ಮಾರ್ಕೆಟ್ ಅಲ್ಲಿ ನನ್ಗೆ ಉಪಯೋಗ ಆಗದೆ ಇರೋ ಸಾಮಾನುಗಳು ಎಷ್ಟೊಂದ್ ಇದೆ ಅಲ್ಲ, ಇಷ್ಟೆಲ್ಲ ಇಟ್ಕೊಂಡಿದಾರಲ್ಲ, ಅವ್ರ ಬುದ್ಧಿ ಇಲ್ವಾ ಅಂತ ಹೇಳ್ತಾರಂತೆ ಮ್ಯಾಮ್. ಅವಾಗ ಅವ್ರ ಹೆಂಡತಿ ಬಂದು ಬೈತಾರಂತೆ. ಅಂದ್ರೆ ನಾವ್ ಎಷ್ಟೇ ಸೌಕರ್ಯಗಳು ಇದ್ರೂನು ನಮ್ಗ್ ಅದಿಲ್ಲ ಇದಿಲ್ಲ ಹಾಗೆ ಹೀಗೆ ಅಂತ ಕೊರ್ತಾ ಇರ್ತೀವಿ ಮ್ಯಾಮ್. ಆ ತತ್ವಜ್ಞಾನಿ ಮನೇಲಿ ಅಷ್ಟು ಕಡು ಬಡತನ ಇದ್ರೂ ಸಹ ಯಾವ್ದು ನನ್ಗೆ ಕೊರತೆನೆ ಇಲ್ಲ ಅನ್ನೋ ತರ ಜೀವಿಸಿದ್ರು ಮ್ಯಾಮ್ ಅವ್ರು, ಹಿಪ್ಪೋಕ್ರಟಸ್. ಮ್ಯಾಮ್ ಇದ್ರ ಬಗ್ಗೆ ಇನ್ನೊಂದು ಲೈನ್ ಹೇಳ್ತೀನಿ ಮ್ಯಾಮ್. ಸ್ಪೀಚ್ ಮಾಡಿದ್ರ ಬಗ್ಗೆ ಎರಡೆರಡು ಲೈನ್ ಸಾಂಗ್ ಮ್ಯಾಮ್. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕುರುಳಿಗೆ ಕುಡಿಯಲಿಲ್ಲ ತನಕ, ನಿನ್ನ ಕುರುಳಿಗೆ ಕುಡಿಯಲಿಲ್ಲ ತನಕ, ನಿನ್ನ ಪ್ರಾಣ ಪಕ್ಷಿ, ನಿನ್ನ ಪ್ರಾಣ ಪಕ್ಷಿ ಯಾರು ತನಕ, ನಿನ್ನ ಪ್ರಾಣ ಪಕ್ಷಿ ಯಾರು ತನಕ, ಕಳಚಯ್ಯ ನಿನ್ನ ಮಾತು ಪುರೆಯ ಮುಕ್ತಿ ಹೊಂದಾಕ, ಕಳಚಯ್ಯ ನಿನ್ನ ಮಾತು ಪುರೆಯ ಮುಕ್ತಿ ಹೊಂದಾಕ, ಯಾಕೆ ಬಡದಾಟಿ ತಮ್ಮ, ಯಾಕೆ ಬಡದಾಟಿ ತಮ್ಮ, ಮಾಯ ನೀರೋಗದರಿಯ ತಮ್ಮ, ಕಣ್ಣ ಮುಚ್ಚಿ ಬಣ್ಣ ಮುಚ್ಚಿ, ನೀರೋಗದರಿಯ ತಮ್ಮ, ಕಣ್ಣ ಮುಚ್ಚಿ ಬಣ್ಣ ಮುಚ್ಚಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇಲ್ಲಿ ನಾನು ಹೊಸಬರನ್ನ ಕರಿತಾ ಇದ್ದೀನಿ, ಹೊಸದಾಗಿ ಇದುವರೆಗೆ ಮಾತಾಡದೇ ಇರೋರು ಅಂತವ್ರನ್ನ. ಭವ್ಯ ಅವರು, ಅಹಲ್ಯ ಅವರು, ಲಕ್ಷ್ಮಿ ಅವರು,
ಮತ್ತೆ ಇಲ್ಲಿ ಸ್ಯಾಮ್ಸಂಗ್ SM ಅಂತಿದೆ, ಆಮೇಲೆ ಬಸವರಾಜು ಅಂತ ಇಲ್ಲಿದೆ, ಆಮೇಲೆ ಕೃಷ್ಣ ಲಕ್ಷ್ಮಿ ಹಾಸನ್ ಅವರು, ಇವ್ರು ಯಾರು ಮಾತಾಡಿಲ್ಲ, ಹಾಗಾಗಿ ಅವ್ರನ್ನ ಕರಿತಿದ್ದೀನಿ. ಇಲ್ಲಿ ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡ್ತಿರೋರು ದಯವಿಟ್ಟು ಬೈಕೋಬೇಡಿ ನನ್ನನ್ನ, ಅವ್ರು ಯಾರಾದ್ರೂ ಒಬ್ರು ಬರ್ತಾರ ಅಂತಂದ್ಬಿಟ್ಟು ಮಾತಾಡ್ಲಿ ಅನ್ನೋದು. ಸಾಕಷ್ಟು ಜನ. ಸುಜಾತ ಕಲ್ಲೂರ್ಕರ್ ಅವ್ರಿಗೆ ಖಂಡಿತ ಕೊಡೋದಿಲ್ಲ. ಎಲ್ಲ ಯಾಕೆಂದ್ರೆ ಇಷ್ಟೇ ವಿಷಯ ಏನಿಲ್ಲ. ಇವರೆಲ್ಲ ಮಲಪ್ ನಾಯಕರು ಇರ್ಬೋದು, ನಾಗಲಲಿತಾ ಅವರು ಮಾತಾಡ್ತಿರ್ತಾರೆ, ನರಸಿಂಹ ಅವರು ಸರ್ ಎಲ್ಲ ನಿಜವಲ್ಲೂ ಅದ್ಭುತವಾಗಿ ಮಾತಾಡ್ತಾರೆ, ಅದ್ರಲ್ಲಿ ಖಂಡಿತ ಸಂದೇಹ ಇಲ್ಲ. ನನಗೆ ಬೇಕಾಗಿರೋದು ಏನಂತಂದ್ರೆ ಹೊಸಬ್ರು ಮಾತಾಡ್ಲಿ ಅಂತ. ಹೇಮಲಕ್ಷ್ಮಿ ಅವರು ಮಾತಾಡಿ. ಹೇಮಲಕ್ಷ್ಮಿ ಅವರು, ಎಸ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಈಗ ಈ ಮೇಡಮ್ ನಿರೂಪಣೆ ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲಿರೋ ಜವಾಬ್ದಾರಿ ತುಂಬಾ ಚೆನ್ನಾಗಿರ್ಬೇಕು, ಅದು ಹೇಗಿದ್ರೆ ನಾವು ಸಂತೋಷವಾಗಿರ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡೆ ಮೇಡಮ್. ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. Thank you. ಸೂಪರ್, ನೈಸ್ ನೈಸ್ ಮೇಡಮ್. ಓಕೆ, ಯಾರು ಮುಂದೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಅಹಲ್ಯ ಅಂಡ್ ಇಲ್ಲಿ ಬಸವರಾಜ್ ಅವರು, ಲಕ್ಷ್ಮೀ ಹಾಸನ್ ಅಂತೆಲ್ಲ ಹೇಳಿದೆ. ನೀವುಗಳು ಬನ್ನಿ ಮಾತಾಡಿ. ವಿಮಲಾ, ಮೀನಾ, ಪುಷ್ಪಾಂಜಲಿ, ಬನ್ನಿ ಮಾತಾಡಿ. ಓಕೆ ಓಕೆ, ಮಲಪ್ ನಾಯ್ಕರೇ ಮಾತಾಡಿ. ನಮಸ್ತೆ ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ನಿನ್ನೆ ಅಂತೆ ಇವತ್ತು ಕೂಡ ಅವರ ಒಂದು ಏನು ಪ್ರವಚನ ನಿಜಕ್ಕೂ ಖಂಡಿತ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂದು ನನಗೆ ನೆನಪಾಯಿತು, ನಮ್ಮ ಕನ್ನಡದ ಒಬ್ಬ ಮಹಾ ಕವಿಯ ಆಶಯ, ಇರುವುದೆಲ್ಲವ ನೆನೆದು ಬಾರೆನೆಂಬುದನ್ನ ಬಿಡು ಹರುಷಕ್ಕಿದೆ ದಾರಿ ಅಂತ. ಈ ಒಂದು ಉಕ್ತಿಯಂತೆ ನಿಜಕ್ಕೂ ನಾವೆಲ್ಲರೂ ಕೂಡ ಅಹಂಕಾರ, ದ್ವೇಷ, ಅಸೂಯೆಯನ್ನ ಬಿಟ್ಬಿಟ್ಟು ಅದರ ಬದಲಾಗಿ ಇರುವುದರಲ್ಲಿ ಶಾಂತಿ, ಸಹನೆ, ನೆಮ್ಮದಿಯನ್ನ ನಾವು ಅರಸಿದ್ರೆ ಖಂಡಿತ ನಮಗೆ ನೆಮ್ಮದಿ ಶಾಶ್ವತ ಅನ್ನೋದು ನನಗೆ ಬಹಳ ನೆನಪಾಯ್ತು ಮೇಡಮ್. ಈ ಬಸವಾದಿ ಶರಣರು ಮತ್ತು ದಾರ್ಶನಿಕರ ಹೇಳದಂತೆ ಇಂದು ನಿನ್ನದು ನಾಳೆ ಯಾರದೋ, ಈ ದೊಡ್ಡ ಮಂಡಲದಲ್ಲಿ ನಾವು ಒಂದು ಅಣು ಮಾತ್ರ, ಅರ್ಥವಾಗಿರದೇ ಇರುವುದನ್ನ ಬಿಟ್ಟು ಅರ್ಥವಾಗಿರುವುದನ್ನ ಅರಸಿಕೊಳ್ಳಿ ಅಂತ ಬಹಳ ಮಾರ್ಮಿಕವಾಗಿ ಮೇಡಮ್ನವರು ಸಾಕಷ್ಟು ಉದಾಹರಣೆಗಳ ಮೂಲಕ ತಿಳಿಸಿದ್ರು. ಅವರಿಗೆ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ ಮೇಡಮ್. ಓಕೆ ಓಕೆ, ಧನ್ಯವಾದ ಸರ್. ನಿಮಗೂ ಕೂಡ ಧನ್ಯವಾದ. ಓಕೆ, ನರಸಿಂಹ ಸರ್ ಹೇಳಿ ಸರ್. HK ನರಸಿಂಹ ಅವರು. ನಮಸ್ತೆ ಮೇಡಮ್. ಇದರಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಯುದ್ಧ ಎಲ್ಲ ಮುಗಿದ್ಮೇಲೆ ಆತನ ಕೃಷ್ಣ ಪರಮಾತ್ಮನ್ ಕೇಳಿದಾಗ ಎಲ್ಲರಿಗೂ ಸಾರ್ವಕಾಲಿಕವಾಗಿರೋದು ಒಂದು ಸತ್ಯನ ಒಂದು ತಿಳಿಸ್ಕೊಡಿ ಅಂತ ಅಂದಾಗ ಅವರು ಒಂದು ಮಾತು ಹೇಳ್ತಾರೆ ಕೃಷ್ಣ ಅದರಲ್ಲಿ ಭಗವದ್ಗೀತೆನಲ್ಲಿ, ಈ ಸಮಯ ಕಳೆದು ಹೋಗುತ್ತದೆ ಅಂತ ಹೇಳ್ತಾರೆ, ಬೇಗನೆ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ರು ತಿಳ್ಕೋಬೇಕಾಗೋದು ಇಷ್ಟನೇಯ, ಬೇರೆಯವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಆಗ್ಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದನ್ನ ನಾವು ಮಾಡ್ಬಾರ್ದು ಅಷ್ಟೇನೆ. ಇದೇ ನಮ್ಮ ವಿಷಯ ರಮ್ಮ. ವೆರಿ ವೆರಿ ನೈಸ್. ಇಲ್ಲ, ಅದ್ಭುತವಾಗಿ ಹೇಳಿದ್ರಿ ಸರ್. ನಿಜ ನಿಜ, ಖಂಡಿತ ನಿಜ. ಅದ್ಭುತವಾದ ಮಾತು. ಹೌದು, ಅರ್ಜುನನ ಏನೂ ನಂಗೆ ಮಾಡಕ್ ಆಗಲ್ಲ ಅಂತ ಅವನು ಒದ್ದಾಡ್ತಾ ಇದ್ದಾಗ ಕೃಷ್ಣ ಹೇಳಿದಂತ ಮಾತು, ಇಂದಿನ ಸಮಯ ಕಳೆದು ಹೋಗುತ್ತದೆ ಅಂತ ಅನ್ನೋದು ತುಂಬಾನೇ ಅದ್ಭುತವಾದ ಮಾತು. ಅದರಲ್ಲಿ ಸಾಕಷ್ಟು ತಿಳ್ಕೊಳ್ಳುವಂಥದ್ದಿದೆ ನಾವು. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ರೇವತಿ ಮೇಡಮ್ ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ತೆ ಮೇಡಮ್. ನನಗೆ ಮೇಡಮ್ ಅವ್ರದ್ದು ಮಾತು ನಿಜವಾಗ್ಲೂ ಈಗಿನ ಜನರಲ್ಲಿ ತುಂಬಾ ಕೊರತೆ ಇದೆ. ಮೇಡಮ್ ದಯಮಾಡಿ ಅವರ ಈ ಒಂದು ಮಂಡನೆ ಏನಿದೆ ಅದನ್ನ ತುಂಬಾ 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 ಕಡೆ ಮಾಡ್ಬೇಕು ಅಂತ ನನ್ನೊಂದು ಕೋರಿಕೆ. ಯಾಕಂತಂದ್ರೆ ನನ್ನ ಒಬ್ರು ಫ್ರೆಂಡ್ ರೀಸೆಂಟ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಮಲಗಿದ್ರು. ಸೊ ಅವರಿಗೆ ಎಲ್ಲ ಕೇಳಿ ಮತ್ತೆ ನೋಡ್ಲಿಕ್ಕೆ ಹೋದಾಗ ಅಂದ್ರು, ನಾನು ಎಷ್ಟೋ ದಿನ ಆಯ್ತು ಮೇಡಮ್ ಸೀರೆ ಉಡದೆ. ಅವರು ತುಂಬಾ ಶ್ರೀಮಂತರು, ತುಂಬಾ ಒಡವೆ ಇದೆ, ತುಂಬಾ ಒಳ್ಳೊಳ್ಳೆ ಡ್ರೆಸ್ ಮಾಡ್ಕೊಂಡೆಲ್ಲ ಇರುವವರು, ಸೀರೆ ಉಡುವವರು. ಅದಕ್ಕೆ ನಾನ್ ಕೇಳಿದೆ ಯಾಕೆ ಅಂತ ಹೇಳ್ಕೊಂಡು, ಅಯ್ಯೋ ಇನ್ನೇನಿದೆ ಮೇಡಮ್. ಅದಕ್ಕೆ ನಾನು ಒಂದ್ ಮಾತು ಹೇಳಿದೆ, ನೋಡಿ ನಾವು ಬರುವಾಗ್ಲೇ ನಿಗದಿ ಆಗಿದೆ ಅಲ್ವಾ, ನಾವೇನ್ ಶಾಶ್ವತ ಅಲ್ಲ.
ಆದ್ರೆ ನಾವು ಕೆಲಸ ಮಾಡಿದ್ದೇವೆ, ಆಫೀಸಿಗೆ ಹೋಗಿದ್ದೇವೆ, ಸಂಬಳ ತಗೊಂಡಿದ್ದೇವೆ, ದುಡ್ದಿದ್ದೇವೆ, ಮನೆ ಕಟ್ಟಿದ್ದೇವೆ, ಬಂಗಾರ ಮಾಡ್ಕೊಂಡಿದ್ದೇವೆ, ಸೀರೆ ಮಾಡ್ಕೊಂಡಿದ್ದೇವೆ. ಹೋಗೋದಂತೂ ಇಷ್ಟೆಲ್ಲ ಮಾಡಿದ್ಮೇಲೆ ಕಾಯಿಲೆ ಒಂದು ನಾವು ಈ ಲೋಕವನ್ನ ತ್ಯಜಿಸ್ಲಿಕ್ಕೆ ಒಂದು ಕಾರಣ ಅಷ್ಟೇ. ಸೊ ಆದ ಕಾರಣ ನೀವು ದಯಮಾಡಿ ಈಗ ಚೆನ್ನಾಗಿದ್ದೀರಾ, ಗುಣ ಆಗಿದ್ದೀರಾ, ಸಾಧಾರಣವಾಗಿ ನೀವು ಸೀರೆ ಉಡಿ, ಹೋಗೋಲಿಗೆ ಹೋಗಿ, ನೀವು ಒಡವೆಗಳನ್ನ ಹಾಕೊಳ್ಳಿ, ಎಲ್ಲೂ ಹೋಗಲ್ವಾ, ಮನೆಯಲ್ಲೇ ನೆಮ್ಮದಿಯಾಗಿ ಒಳ್ಳೆ ಸೀರೆ ಇಟ್ಕೊಂಡು ಇರಿ ಅಂತ ಹೇಳಿದೆ. ವಿಶಾಲಾಕ್ಷಿ ಮೇಡಮ್ ಅವರ ಒಂದು ಏನು ಈ ಮಾತು ಒಂದು ಇದೆ ಅಲ್ಲ, ಇದು ನಿಜವಾಗ್ಲೂ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಜ್ಞಾನನೇ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ಈ ಜ್ಞಾನವನ್ನು ಅವರು ತುಂಬಾ ಹಂಚಬೇಕು, ಎಲ್ರಿಗೂ ಶೇರ್ ಆಗ್ಬೇಕು, ಜನಗಳಲ್ಲಿ ಬದಲಾವಣೆ ಬರ್ಬೇಕು ಅಂತ ನನ್ನ ಒಂದು ಕೋರಿಕೆ. ಥ್ಯಾಂಕ್ ಯು ಮೇಡಮ್, ವಿಶಾಲಾಕ್ಷಿ ಮೇಡಮ್, ಮಾಲಿನಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಾನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ನೆನೆಸ್ಕೊಡ್ರಿ ಅಂತ ನಾನು ಅನ್ಕೋತೀನಿ. ಖಂಡಿತ ಮಾಡ್ತೀನಿ ಈ ಸೇವೆಯನ್ನ, ನಾನು ಖಂಡಿತ ನನ್ನ ಉಸಿರಿರೋವರೆಗೂ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಸೂಪರ್. ನಿಜವಾಗ್ಲು ಅದಕ್ಕೆ ನೀವು ಹೇಳಿದ್ರಿ, ಮೊದಲು ನಾವು ಕೇಳುಗರಾಗ್ಬೇಕು, ಆಮೇಲೆ ನಾವು ಹೇಳುಗರಾಗ್ತೀವಿ ಅಂತ. ಅದು ಅಕ್ಷರಶಃ ಸತ್ಯ. ಯಾಕೆಂದ್ರೆ ಮೊದಲು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನನಗಿರ್ಬೇಕು. ಅದಾದ ನಂತರನೇ ನಾನು ಇನ್ನೊಬ್ಬರಿಗೆ ಒಂದಷ್ಟು ಹೇಳೋದಿಕ್ ಸಾಧ್ಯ ಅನ್ನೋದು ಅದ್ರ ಒಂದು ತಾತ್ಪರ್ಯ. ಅದ್ಭುತ. ಆದ್ರೂ ನಮ್ಮ ಆತ್ಮಬಂಧುಗಳು ಯಾಕೆ ಮುಂದೆ ಬರ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಸಾಕಷ್ಟು ಜನರಿಗೆ ಸಾಕಷ್ಟು ಮಾತಾಡೋದಿದೆ, ಹೇಳೋದಿದೆ. ಏನಂದ್ರೆ ಹೊಸದಾಗಿ ಬಂದಿರೋ ಅಂತಕ್ಕಂಥ ನಮ್ಮ ಆತ್ಮಬಂಧುಗಳು ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಇಲ್ಲಿ ಓಕೆ, ಮತ್ತೆ ಯಾರು ಒಬ್ರು ಮಾತಾಡ್ಬೇಕು ಅಂದವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ, ಯಾಕೆಂದ್ರೆ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಅದರ್ವೈಸ್ ಇಲ್ಲಿ ಗೊತ್ತಾಗೋದಿಲ್ಲ. ಸಾಕಷ್ಟು ಜನ ಮಾತಾಡ್ಬೇಕು. ಎಲ್ಲಿ ಭವ್ಯ ಅವರು, ನಾನು ಕರಿತೀನಿ, ಎಲ್ಲರನ್ನೂ ಕರಿತಿರ್ತೀನಿ. ಮೋಸ್ಟ್ಲಿ ಮನಸ್ಸು ಮಾಡಲ್ವೋ ಅಥವಾ ಹೆಸಿಟೇಷನ್ ಅನ್ನೋದು ಖಂಡಿತ ಇಟ್ಕೋಬಾರ್ದು. ಇಲ್ಲಿ ನಾವೆಲ್ಲರೂ ಮುಕ್ತವಾಗಿ ಮಾತಾಡ್ಬೇಕು. ಮಾತಾಡ್ತಾ ನಮ್ಮಲ್ಲಿರುವಂತ ಸಾಕಷ್ಟು ಗೊಂದಲಗಳು ನಾವು ಪರಿಹರಿಸ್ಕೊಳ್ಬೋದು ಅಂತ ನನ್ನ ಭಾವನೆ. ಏನಂತೀರಾ ಆತ್ಮೀಯರೇ? ಮೇಡಮ್ ತಾಯಮ್ನವ್ರು ಟ್ರೈ ಮಾಡ್ತಿದ್ದಾರೆ ನೋಡಿ. ತಾಯಮ್ನವರೇ, ಮಾತಾಡಿ. ಮೇಡಮ್ ನಮಸ್ಕಾರ. ತಪ್ಪಾಗಿ ಭಾವಿಸ್ಬೇಡಿ, ತುಂಬಾ ಜನಕ್ಕೆ ಇಲ್ಲಿ ಹ್ಯಾಂಡ್ ರೈಸ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ನೋಡಿರೋಂಥವ್ರನ್ನ ನಮಗ್ ಗೊತ್ತಾಗುತ್ತೆ. ಅದರ್ವೈಸ್ ನೀವು ಹೇಳಿ, ಒಂದ್ಸರಿ ಹೇಳಿ, ಇಲ್ಲ ಇಲ್ಲಿ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಅಂತವ್ರಿಗೆ ನಾವು ಅವಕಾಶ ಕೊಡ್ಬಹುದು. ಹೇಳಿ ತಾನವ್ರೆ. ಹೇಳಿ ಮೇಡಮ್ ಒಂದ್ಸಾರಿನ. ಮೇಡಮ್ ಹೇಳಿ, ಹ್ಯಾಂಡ್ ರೈಸ್ ಮಾಡೋದು ಒಂದ್ಸಾರಿ. ಅದ್ ನಾನು ಆಮೇಲೆ ಹೇಳ್ಕೊಡ್ತೀನಿ, ಇವಾಗ ಮಾತಾಡಿ ನೀವು. ಮೇಡಮ್ ಇಲ್ಲಿವರೆಗೂ ನಿರೂಪಣೆ ಮಾಡಿರಂತ ಮಾಲಿನಿ ಮೇಡಮ್ನವ್ರಿಗೂ ತುಂಬಾ ಅದ್ಭುತವಾದ ವಿಷಯಗಳನ್ನು ಹೇಳಿರುವ ವಿಶಾಲಾಕ್ಷಿ ಮೇಡಮ್ನವ್ರಿಗೂ, ನಮಗೆ ಧ್ಯಾನ ಹೇಳ್ಕೊಟ್ಟಂತ ವೈದ್ಯರಾದ ಡಾಕ್ಟರ್ ಯಶೋಧ ಮೇಡಮ್ನವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ವಿಶಾಲಾಕ್ಷಿ ಮೇಡಮ್ನವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಸುಮಾರು ವಿಷಯಗಳನ್ನು ತುಂಬಿಟ್ಕೊಂಡು ಈ ನಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ನಲ್ಲಿ ಆ ತರ ವಿಷಯಗಳನ್ನ ತುಂಬಿಟ್ಟು ನಾವು ಮಾನಿಟ್ರು ಸುಮ್ನೆ ಇರುತ್ತಷ್ಟೇ. ಅದು ಮಾನಿಟ್ರು ಸುಮ್ನೆ ನಾವು ಹೊತ್ತಾಗಿ ಇದಾಗುತ್ತಷ್ಟೇ. ಇದು ಆದಂಗ ಆ ತರ ತುಂಬಾ ವಿಷಯಗಳಿದೆ ಮೇಡಮ್. ನೀವು ಇನ್ನು ಅವಾಗ ಬಂದು ನಮಗ್ ಸ್ಫೂರ್ತಿ ಕೊಡ್ಬೇಕು. ನಮ್ಮಂತ ಏಜ್ ಆದವ್ರಿಗೆಲ್ಲ ನಾವು ತುಂಬಾ ಸಿಟ್ಟು ಮಾಡ್ಕೊಳ್ತೀವಿ ಮೇಡಮ್. ಇವೆಲ್ಲ ಕೇಳ್ದಾಗ ಸ್ವಲ್ಪ ಸಮಾಧಾನ ಆಗ್ತೀವಿ. ಸೊಸೆಯರ ಮೇಲೆಲ್ಲ ಜಗಳ ಮಾಡೋದ್ ಕಡಿಮೆ ಆಗುತ್ತೆ. ಅವರು ನಮ್ಮ ಮೇಲೆ ಬಂದ್ರು ನಾವು ಸುಮ್ನಿರಂಗ್ ಆಗುತ್ತೆ ಕೇಳಿ. ಅಲ್ಲ, ಬಟ್ ನಮ್ದೇ ಹೇಳ್ಕೊಂಬಲ್ಲ, ಅವ್ರನ್ನ ಹೇಳೋದಲ್ಲ. ಈಗ ನಾವು ಒಂದಂದ್ರು ತಾನೆ ಅವ್ರು ಅನ್ನೋದು. ನಾವೇ ಬಾಯಿ ಮುಚ್ಕೊಂಡಿದ್ರೆ ಅವರು ಸುಮ್ನೆ ಇರ್ತಾರಲ್ವಾ ಮೇಡಮ್. ಅದ್ ತುಂಬಾ ಒಳ್ಳೊಳ್ಳೆ ವಿಷಯ ಹೇಳ್ತಿದಾರೆ ಮೇಡಮ್. ತುಂಬಾ ಥ್ಯಾಂಕ್ಸ್. ನೀವು ಅಟ್ಲೀಸ್ಟ್ ನೀವು ಮಾಲಿನಿ ಮೇಡಮ್ನವ್ರು ಕರೆದಾಗ 5 ಸಾರಿ ಕರೆದು 2 ಸಾರಿನಾದ್ರೂ ಬಂದು ನೀವು ಕೋಚ್ ಕೊಡಿ ಮೇಡಮ್. ಧನ್ಯವಾದಗಳು ಮ್ಯಾಮ್. ಓಕೆ ಮ್ಯಾಮ್. ಸೂಪರ್. ಓಕೆ, ಅಂದ್ರೆ ನೀವು ಕೋಪ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕೇಳ್ತಿದ್ದೀರಿ. ಖಂಡಿತ ವಿಶಾಲಕ್ಷ್ಮಿ ಒಡಬು ಬರ್ತಾರೆ, ನಾವು ಡೈಲಿ ಹೇಳ್ತಾ ಇರ್ತೀವಿ ಬಿಡಿ. ಅದೊಂದು ಜೀವನದಾಗ ಅದೊಂದು ಕಡಿಮೆ ಆಗಿ ನೆಮ್ಮದಿ ತಾಳ್ಮೆ ಇದ್ರೆ ನಮ್ಗೇನು ಬರೋದೇ ಇಲ್ವಲ್ಲ ಮೇಡಮ್. ಅಲ್ಲಿ ಮೈನಸ್ ಬರೋದೇ ಇಲ್ಲ, ಪ್ಲಸ್. ಧ್ಯಾನ ಮಾಡ್ತಿದೀವಲ್ಲ ಮೇಡಮ್, ಡೈಲಿ ಧ್ಯಾನ ಮಾಡ್ತೀವಿ. ಅದನ್ನ ನಾವು ಯಾತಕ್ಕೆ ಧ್ಯಾನ ಮಾಡ್ತೀವಿ ಹೇಳಿ? ನಮ್ಮನ್ನ ನಾವು ಅರ್ಥಕ್ಕೋಸ್ಕರ ಧ್ಯಾನ ಮಾಡ್ತಿದೀವಿ. ನಮ್ಮೊಳಗಡೆ ನಾವು ಹೋಗ್ಬೇಕು, ನಮ್ಮ ಆತ್ಮ ಲೋಕನವನ್ನ ಮಾಡ್ಕೊಳ್ಳುವಂಥದ್ದು ಆ ಕಾರ್ಯ.
ಅಲ್ವಾ? ಹಾಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಅನ್ಕೊಳ್ಳಿ ನನಗೆ ಕೋಪ ಕಡಿಮೆ ಅಲ್ಲ ಆಗ್ಬೇಕು. ಮೇಡಮ್, ನಮಗ್ ಬರುತ್ತೆ ಅಂತಲ್ಲ, ಅದು ಸಹಜವಾಗಿ ಎಲ್ಲಾರ್ಗೂ ಇರೋದೇ ಅದು. ನಾವು ಮಾಡ್ಕೊಳಕ್ಕೆ ಹೋಗಲ್ಲ, ಬಟ್ ಅದು ಕಾಮನ್ ಮೇಡಮ್. ಅದು ಎಲ್ಲಾರ್ಗೂ ಇರುತ್ತೆ. ನಾನ್ ಹೇಳ್ಕೊಳ್ತೀನಿ, ಬೇರೆಯವ್ರು ಹೇಳಲ್ಲ ಅಷ್ಟೇ. ಆ ತರ ಇದೆ ಈಗ. ಇಲ್ಲ, ನನಗೂ ಖಂಡಿತ ಕೋಪ ಬರುತ್ತೆ. ನೀವ್ ಇಷ್ಟ ದಿನ ಆದ್ರೂ ಹೌದು. ಅಲ್ಲಿ ಹ್ಯಾಂಡ್ ಮಾಡೋದ್ ನೋಡಿ, ಕಲಿತಿಲ್ವಾ? ನಮ್ಮ ಅಲ್ಲಪ್ಪ ಸರ್ ಕರೆಕ್ಟ್ ಆಗಿ ಏನ್ ಮಾಡೋಣ ಹೇಳಿ? ವೆರಿ ನೈಸ್, ವೆರಿ ನೈಸ್. ಮೇಡಮ್ ಮಾತಾಡಿ, ವೇದವತಿ ಅವರೇ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ನೋಡಿ, ma'am. ಇಂಥ ಮಾತುಗಳು ಇಂಥವು ಈ ಸೀರಿಯಲ್ ಜೊತೆಗೇನೆ ಇಂಥವು ಒಂದೊಂದು ಪ್ರೋಗ್ರಾಮ್ ಬಂದ್ರೆ ಜನರಿಗೆ ಇನ್ನೂ ಜನರಿಗೂ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗುತ್ತೆ ಅಂತ ನಿಜ ಅಲ್ವಾ? ಇದು ಹೌದು. ನಾವು ಎಷ್ಟ್ ಜನ ಅಟೆಂಡ್ ಮಾಡ್ತೀವೋ ಅಷ್ಟ್ ಜನರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಇವೆಲ್ಲ ಗೊತ್ತಾಗಲ್ಲ. ಇಂಥವು ಟಿವಿಗಳಲ್ಲಿ ಒಂದ್ 10 ನಿಮಿಷ ಒಂದ್ ಪ್ರೋಗ್ರಾಮ್ ಮಧ್ಯ ಇದ್ರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವಲ್ಲ, ಆ ತರ ಇಂಥದೊಂದ್ ಮಾತುಗಳು ಆ ತರ ಎಲ್ಲ ಬಂದ್ರೆ ನೋಡಿ ಜನರಿಗೂ ಅವೇರ್ನೆಸ್ ಬರ್ತದೆ ಸ್ವಲ್ಪ. ಹೌದೌದು, ಮಾಡೋಣ. ನಾವೆಲ್ಲನೂ ಸೇರ್ಕೊಂಡೇ ಮಾಡೋಣ. ಒಂದ್ 10 ನಿಮಿಷದ ಒಂದು ರೀಲ್ಸ್ ಅಂತಾರಲ್ಲ, ತುಂಬಾ ಇಷ್ಟಪಡ್ತಾರೆ ಇವಾಗ. ಮಾಡೋಣ ಬಿಡಿ, ಒಳ್ಳೊಳ್ಳೆ ಮಾತುಗಳನ್ನ ಹೇಳುವಂತದ್ದು, ಅಥವಾ ಒಂದು ಸದ್ಭಾವನೆಯಲ್ಲಿ ಏನಾದ್ರೂ ಒಂದು ಹೇಳುವಂತದ್ದು ಜನರಿಗೆ. ನೋಡಿ ಇಷ್ಟು ವಿಶಾಲಾಕ್ಷಿ ಅವ್ರನ್ನು ಕರ್ಸೋಣ, ಅವ್ರೊಂದಷ್ಟು ಮಾತಾಡ್ಲಿ. ಹಾಗೆ ಅವರೇ ಮಾತಾಡ್ಬೇಕು, ಜ್ಞಾನವಂತರು ಅವರೇ ಮಾತಾಡ್ಬೇಕು. ಯಾಕಂದ್ರೆ ಅವ್ರು ಮಾತಾಡೋ ಮೇಡಮ್, ವೇದವತಿ ಮೇಡಮ್ ಅವ್ರನ್ನ ನಾನ್ ಕರೆಯೋದೇ ಇಲ್ಲ ಅವ್ರನ್ನ. ಯಾಕೆಂದ್ರೆ ಅವ್ರು ಒಂದಿನ ಅಟ್ಟೆ ಕೊಡೋದಿಕ್ಕೆ 1 ತಿಂಗಳು ನಾನ್ ಕಾಯ್ಬೇಕು. ನಾನ್ ಕರೆಯೋದು. ಮಾಲಿನಿ ಮ್ಯಾಮ್, ನಿಮ್ಮ ಅನುಮತಿ ಇದ್ರೆ ನಾನು ಒಂದು ಮಾಹಿತಿನ ಹಂಚ್ಕೋಬಹುದಾ ಈ ವೇದಿಕೆಯಲ್ಲಿ? ಹೇಳಿ. ನಿಮ್ಮ ಅನುಮತಿ ಮೇರೆಗೆ. ಖಂಡಿತ ಏನು ಅಂದ್ರೆ, ವೇದವತಿ ಮೇಡಮ್ ಅವರು ಹೇಳಿದ ಹಾಗೆ ನಂದೇ ಆದ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದೀನಿ, ವಿಶಾಲಾಕ್ಷಿ ಅತ್ನಿ ಅಂತ ಹೇಳಿ. ಸೊ ಅದ್ರಲ್ಲಿ ಇಂತ ಒಂದಷ್ಟು ಮಾಹಿತಿಗಳನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. 10 ನಿಮಿಷದ್ದು, 15 ನಿಮಿಷ, 20 ನಿಮಿಷದ್ದು ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದ್ರೆ ಈ ಒಂದು ಚಾನಲ್ ಇರೋರು ಈ ಸದ್ಯಕ್ಕೆ ಇಲ್ಲೇನಿದ್ದೀರಲ್ಲ, ಯೂಟ್ಯೂಬ್ ಅಲ್ಲಿ ವಿಶಾಲಾಕ್ಷಿ ಅತ್ನಿ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮಾಲಿನಿ ಮೇಡಮ್. ಥ್ಯಾಂಕ್ ಯು. ನಾನು ಆಲ್ರೆಡಿ ಸಬ್ಸ್ಕ್ರೈಬ್ಡ್, ನಾನು ಇದೀನಿ. ಬನ್ನಿ ನನ್ನ ಜೊತೆಗೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಓಕೆ, ವೆರಿ ನೈಸ್. ಮೊಬೈಲ್ ಅಂದ್ರೆ ಒಂದಷ್ಟು ಇಲ್ಲ ಎಲ್ರ ಕೈಗೆ. ನಾನ್ ಹೇಳೋದು ಅದರ್ ದೆನ್ ಮೊಬೈಲ್. ಖಂಡಿತ ಆಗುತ್ತೆ. ಯಾಕಂದ್ರೆ ಖಂಡಿತ ಆಗತ್ತೆ. ಬನ್ನಿ ಮೇಡಮ್, ನಾನ್ ಬರ್ತೀನಲ್ವಾ, ಅಲ್ಲಿಗೆ ಬಂದ್ಮೇಲೆ ಎಲ್ಲರೂ ಸೇರಿ ಮಾಡೋಣ. ಒಬ್ರಿಂದ ಏನು ಮಾಡ್ಲಿಕ್ಕಿಲ್ಲ, ಎಲ್ಲರೂ ಸೇರಿ ಏನಾದ್ರು ಒಂದ್ ಮಾಡೋಣ. ಹಂಗೇನೆ. ವೆರಿ ನೈಸ್. ಎಸ್ ಯಶೋಧ ಅವರೇ ಮಾತಾಡಿ. ಏನಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಸೆಷನ್. ವಿಶಾಲಕ್ಷ್ಮಿ ಮೇಡಮ್ ಆಸ್ ಯೂಶುವಲ್ ಅವರು ಜ್ಞಾನಧಾರೆ ಹರಿಸ್ತಾ ಇರ್ತಾರೆ. ಹೇಗೆ ನಮ್ಗೆ ಕಾಸ್ಮಿಕ್ ಎನರ್ಜಿ ಸಿಗ್ತಾ ಇರುತ್ತೆ, ಹಾಗೆ ಅವ್ರದ್ದು ಧಾರೆ ನಮ್ಗೆ ನಿಜಕ್ಕೂ ಕೇಳಲಿಕ್ಕೆ ಆನಂದ ಉಂಟಾಗುತ್ತೆ. ಅದನ್ನ ಅಳವಡಿಸ್ಕೊಳ್ಬೇಕು ಅಷ್ಟೇನೆ. ಪ್ರತಿಯೊಬ್ರು ಅವರವರ ಅನಿಸಿಕೆಗಳನ್ನ ಹೇಳುವಾಗ ಅವ್ರವ್ರದೇ ಒಂದು ನೀತಿ ಕಥೆಗಳನ್ನ ಹೇಳ್ತಾ, ಅವ್ರವ್ರದೇ ಒಂದು ಏನು ಜ್ಞಾನ ಪಡ್ಕೊಂಡಿದ್ದಾರೆ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ ಸೆಷನ್ ಕೇಳೋದಕ್ಕೆ, ಆನಂದ ಆಗುತ್ತೆ. ಧಾರಾವಾಹಿ ಅಂತ ಹೇಳಿದಾಗ ಧಾರಾವಾಹಿನಲ್ಲಿ ಆದಷ್ಟು ಕೆಟ್ಟದ್ದೇ ತೋರಿಸ್ತಾರೆ, ಆದಷ್ಟು ಅವಾಯ್ಡ್ ಮಾಡಿ ಈ ತರ ವಿಚಾರಧಾರೆಯನ್ನ ನೀವು ತಿಳ್ಕೊಂಡು ಸಾಕಷ್ಟು ಜನರಿಗೆ ಕೊಡಿ. ಮೇಡಮ್ ದಯವಿಟ್ಟು ಕ್ಷಮಿಸಿ ಮಾಲಿನಿ ಮೇಡಮ್, ಧಾರಾವಾಹಿ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು. ಜನ ಅಲ್ಲಿ ತುಂಬಾ ದುಡಿತಾ ಇದಾರೆ, ಸಂಪಾದನೆ ಮಾಡ್ತಾ ಇದಾರೆ, ಜೀವನ ಕಟ್ಕೊಳ್ತಾ ಇದಾರೆ. ಅದ್ರ ಜೊತೆಗೆ ಒಂದು ಒಳ್ಳೆ ನೀತಿ ಪಾಠ ಹೇಳ್ಕೊಡ್ಬೇಕು. ಒಂದು ಮನೆಯಲ್ಲಿ ಒಂದು ಹೆಣ್ಣನ್ನ ವಿಲನ್ ಮಾಡಿ ಅವಳನ್ನ ತೋರ್ಸೋ ರೀತಿನೇ ಬೇರೆ ತರ ಆಗ್ಬಿಟ್ಟಿದೆ. ಅದೇ ಒಂದು ಶಕ್ತಿ ಸ್ವರೂಪಿಣಿ ಅಂತ. ಒಂದೇ ನಿಮಿಷ ಮಧ್ಯ ಮಾತಾಡ್ತಿದ್ದೀನಿ. ಧಾರಾವಾಹಿ ಅಂತ ಬಂದಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನ್ ಕೇಳೋದು ಒಂದೇ ಒಂದು ಪ್ರಶ್ನೆ. ಧಾರಾವಾಹಿನಲ್ಲಿ ಬರೀ ಕೆಟ್ಟದ್ದೇ ತೋರಿಸ್ತಾರೆ, ಎಂತ ಹೊಲಸು, ಇಂಥವೇ ನೋಡ್ಬೇಕು ನಾವು ಅಂತ. ನೀವ್ ಯಾತಕ್ಕೆ ಕೆಟ್ಟದ್ದನ್ನೇ ಬೇಗ ಮನ್ಸಿಗೆ ತೊಳ್ತೀರಿ? ನಾನಂತ ಹೇಳ್ತಾ ಇರೋದು, ಅಲ್ಲಿ ಕೆಟ್ಟದ್ದನ್ನ ತೋರ್ಸೋದ್ರ ಮೂಲಕ ಒಳ್ಳೆತನ ಏನು ಅಂತ ಎತ್ತಿ ಹಿಡಿಯುವಂತದ್ದೇ ಸೀರಿಯಲ್ಸ್, ಧಾರಾವಾಹಿಗಳು. ಇದು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಕೆಟ್ಟದ್ದನ್ನ ಉತ್ಪ್ರೇಕ್ಷೆ ಮಾಡಿದ್ರೇನೆ ಇಲ್ಲಿ ಮನೆಯಲ್ಲಿ ಅದ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಓ ಸೊಸೆ ಅತ್ತೆ ವಿಷ ಹಾಕಿದ್ಲು ಅಂತ ಧಾರಾವಾಹಿನಲ್ಲಿ ಬಂತು ಅಂದ್ರೆ ಅವ್ರು ಏನ್ ತಗೋತಾರೆ?
ಸೊಸೆ ಅತ್ತೆಗೆ ವಿಷ ಹಾಕಿದ್ಲು. ಅದ್ರ ನಂತರ ಇರುತ್ತಲ್ಲ ಕತೆ, ಯಾಕೆ ಅದಕ್ಕೆ ಮೆಗಾ ಸೀರಿಯಲ್ಸ್ ಬರೋದು. ಅದ್ರ ನಂತರ ಏನು ಅವ್ರೆಲ್ರಿಗೂ ಹೌದು ನಾನ್ ಮಾಡಿದ ತಪ್ಪು ಅಂತನ್ಸಿ ಒಳ್ಳೆ ತರವಾಗಿ ಖುಷಿಯಾಗಿರ್ತಾರೆ ಕಡೆಗೆ. ಅದನ್ನ ಯಾಕೆ ತಗೊಳಲ್ಲ ಅಷ್ಟೇ ನಾನು ಹೇಳ್ತಾರೆ 90% ಅದು ಹಾಗೇನೆ ಜಗಳಗಳೇ ಜಾಸ್ತಿ ತೋರಿಸ್ತಾರೆ, ಕೊನೆಯಲ್ಲಿ ಒಳ್ಳೇದನ್ನ ತೋರಿಸ್ತಾರೆ. ಜನ ಅಕ್ಸೆಪ್ಟ್ ಏನೋ ಯಾವ್ದು ಕೆಟ್ಟ ತೋರ್ಸಿದ್ರು ಅದನ್ನ. ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಒಳ್ಳೇದನ್ನ ತೋರಿಸ್ಬೇಕಾದ್ರೆ, ಒಳ್ಳೇದು ಅಂತ ನಾವು ಕಂಡಿಡಿಬೇಕಾದ್ರೆ ಆ ಕೆಟ್ಟದಿದ್ರೇನೆ ಇದು ಒಳ್ಳೇದು ಅಂತ ಗೊತ್ತಾಗೋದು ಅಲ್ವಾ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ತತ್ವನ ಜಾಸ್ತಿ ಮಾಡ್ಕೊಳ್ಬೇಕು, ಸಾತ್ವಿಕತೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಎಷ್ಟೇ ಕೆಟ್ಟ ನನ್ಗೆ ಕೆಲವು ಕತೆಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಕೆಟ್ಟ ಪಾತ್ರಗಳು ಅದನ್ನ ತಗೊಳ್ದೆ ಒಳ್ಳೇದನ್ನ ನಾನು ಪ್ರತಿಯೊಂದು ಸೀರಿಯಲ್ ಅಂತಾನು ಒಂದೊಂದು ಕಲಿತೀನಿ. ಬಹಳ ಬಟ್ ನನಗೆ ಕೆಟ್ಟದ ಏನಲ್ಲ, ಕೆಟ್ಟದ್ ಆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ. ಆ ಕೆಟ್ಟದ್ ಆಕ್ಟ್ ಮಾಡುವಂತಹ ಕೆಟ್ಟ ಪಾತ್ರಗಳನ್ನ ಆಕ್ಟ್ ಮಾಡುವಂತವ್ರು ಕಷ್ಟ ಜೀವಿಗಳೇ ಆಗಿರ್ತಾರೆ. ಆದ್ರೆ ಅವರ ಒಂದು ಅಭಿನಯ ಕೌಶಲ್ಯನ ಅಲ್ಲಿ ತೋರಿಸ್ತಾ ಇರ್ತಾರೆ. ಅಂದ್ರೆ ನಾ ಓವರ್ ಆಲ್ ಹೇಳ್ತಾ ಇರೋದು ಅಷ್ಟೇನೆ, ಖಂಡಿತ ಇದು ಅನ್ಯತಾ ಭಾವಿಸ್ಬೇಡಿ. ವೇದವತಿ ಅವರು ಮೇಡಮ್ ಅವರು ಆ ವಿಷಯ ಎತ್ತಿದ್ದಕ್ಕೆ ಹೇಳಿದ್ದಷ್ಟೇನೆ. ನೋ ಪ್ರಾಬ್ಲಮ್. ಎಲ್ಲ ಸುಜಾತ ಮೇಡಮ್ ಕಾಯ್ತಾ ಇದಾರೆ ಅನ್ಸುತ್ತೆ ಮಾತಾಡ್ಲಿಕ್ಕೆ. ಇಲ್ಲ, ನಾನು ಅವ್ರು ಖಂಡಿತ ಕೊಡೋದೇ ಇಲ್ಲ ಅವ್ರಿಗೆ. ಈಗ ಶಿವಕುಮಾರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಾಕೆ ಮೇಡಮ್ ಯಾಕೆ ಕೊಡಲ್ಲ ನನಗೆ? ನಮಸ್ತೆ ಮೇಡಮ್. ನಮಸ್ತೆ. ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಒಂದನ್ನ ಪಡ್ಕೋಬೇಕು ಅಂದ್ರೆ ಒಂದನ್ನ ಕಳ್ಕೊಳ್ಳೇಬೇಕು ನಾವು. ನೆಮ್ಮದಿ ಸುಖ ಶಾಂತಿ ಪಡ್ಕೋಬೇಕು ಅಂದ್ರೆ ದ್ವೇಷ ಅಸೂಯೆ ಇಂಥವನ್ನೆಲ್ಲ ಬಿಡ್ಲೇಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗಾಗ್ಲೇ ನೀವು ಹೇಳದಂತೆ ಸೀರಿಯಲ್ಗಳಲ್ಲಿ ಹೆಚ್ಚಿಗೆ ಕ್ರೂರತನ, ದ್ವೇಷ ಅಸೂಯೆ ಅಂತ ಹೆಚ್ಚಿಗೆ ಬಿಂಬಿಸ್ತಾ ಇದ್ದಾರೆ ಅಂತಲ್ಲ, ಜನ ಬೇಗ ತಗೊಳೋದು ಅಂತದ್ದೇ. ಆದ್ರೆ ಅದಕ್ ಬದಲಾಗಿ ಸ್ವಲ್ಪ ಹೆಚ್ಚು ಒಳ್ಳೇದನ್ನು ಕೊಡ್ಬೋದು, ಕೊಡ್ತಾ ಇಲ್ಲ ಅಷ್ಟೇ. ಕೊಟ್ರೆ ಜನ ಕುಳಿತುಕೊಂಡು ನೋಡಲ್ಲ, ಒಳ್ಳೇದನ್ನು ನೋಡಲ್ಲ. ಕೆಟ್ಟದ್ ಯಾವ್ದಿರುತ್ತೆ ಅದನ್ನ ತಗೊಳ್ತಾರೆ, ಅದನ್ನ ಕಂಟಿನ್ಯೂಸ್ ನೋಡ್ತಾರೆ. 1 ಗಂಟೆ ನಡೆಯುವಂತ ಕಾರ್ಯಕ್ರಮನ 100 ಗಂಟೆ ಅದನ್ನೇ ಹೇಳ್ತಿರ್ತಾರೆ, ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ, ನೋಡ್ತಿರ್ತೀವಿ. ಇದಿಷ್ಟೇನೆ, ಏನು ಮಾಡ್ಲಿಕ್ಕಾಗಲ್ಲ. ಅವರವರ ಭಾವಕ್ಕೆ ಅವರವರ ಬಗುದಿಗೆ ಅನ್ನೋ ತರ ನಾವು ಹೇಗ್ ತಗೊಳ್ತೀವಿ ಆಗಿರುತ್ತೆ. ಧನ್ಯವಾದಗಳು ಮೇಡಮ್. ವಿಶಾಲಾಕ್ಷಿ ಮೇಡಮ್ ತುಂಬಾ ಅದ್ಭುತವಾಗಿ. ಓಕೆ. ಓ, ನಮ್ಮ ಸತ್ಯೇಂದ್ರ ಸರ್ ಬಂದಿದ್ದಾರೆ. ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ವಿಶಾಲಾಕ್ಷಿ ಅವ್ರಿಗೆ ನಮಸ್ಕಾರಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನಮ್ಮ ಜೀವನ ಅನ್ನೋದು ಒಂದು ಕನ್ನಡಿ ಇದ್ದಾಗೆ. ಕನ್ನಡಿಲಿ ನಾವು ಮುಖ ನೋಡ್ಕೊಂಡಾಗ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂದ್ರೆ, ನಾವು ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತೀವಿ, ಹಸನ್ಮುಖರಾಗಿದ್ರೆ. ಹಾಗೇನೆ ಈಗ ನಾವು ಅಷ್ಟೇನೆ, ಬೇರೆಯವ್ರ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ, ನೆಮ್ಮದಿ ಬೇಕು ಅಂತಂದ್ರೆ ಕನ್ನಡಿ ಜೀವನ ಇದ್ದಾಗೇನೆ. ನಾವು ನೆಮ್ಮದಿಯಾಗಿರ್ಬೇಕು, ಹಸನ್ಮುಖರಾಗಿದ್ದಾಗ ಅಷ್ಟೇ ನೆಮ್ಮದಿ ಸಿಗೋದು. ಈಗ ಆಮೇಲೆ ಇನ್ನೊಂದು ಏನದು, ಸಮಾಜದಲ್ಲಿ ಬಂಧು ಬಳಗದಿಂದ ಸಿಗುತ್ತೆ ನೆಮ್ಮದಿ, ಸ್ನೇಹಿತರಿಂದ ಸಿಗುತ್ತೆ. ಎಲ್ರ ಜೊತೆ ಒಡನಾಟ ಚೆನ್ನಾಗಿರ್ಬೇಕು. ಪ್ರೀತಿ ವಿಶ್ವಾಸದಿಂದ ಇದ್ದಾಗ, ಅವರ ಒಡನಾಟದಲ್ಲಿ ನಮ್ಗೆ ವಿಶ್ವಾಸ ಪ್ರೀತಿಯಿಂದ ಇದ್ದಾಗ ಖಂಡಿತ ನಮ್ಗೆ ನೆಮ್ಮದಿನ ಸಿಗುತ್ತೆ. ಬಂಧು ಬಳಗದಲ್ಲಿ ಆಧ್ಯಾತ್ಮಿಕ ಬಂದಾಗ ವಿ ವಿಲ್ ಸರೆಂಡರ್ ಟು ಗಾಡ್, ಜ್ಞಾನಕ್ಕೆ ಹೋಗ್ತೀವಿ. ಭೌತಿಕ ಜೀವನದಲ್ಲಿ ಇದ್ದಾಗ ನಮ್ಗೆ ಎಲ್ರ ಜೊತೆ ವಿಶ್ವಾಸ ಇರ್ಬೇಕು, ನೆರೆ ಹೋದವ್ರ ಜೊತೆ ವಿಶ್ವಾಸವಾಗಿರ್ಬೇಕು, ಹೊಂದ್ಕೊಂಡು ಹೋಗ್ಬೇಕು. ಆವಾಗ್ಲೇ ನೆಮ್ಮದಿ ಸಿಗೋದು. ನಾವು ದ್ವೇಷ ತೋರಿಸಿದ್ರೆ ನಮ್ಗೆ ನೆಮ್ಮದಿ ಕೆಟ್ಟೋಗ್ಬಿಡುತ್ತೆ, ಹಾಳಾಗೋಗುತ್ತೆ ಅನ್ನೋ ವಿಷಯವನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರಿಗೆ ನಮ್ಮ ಧನ್ಯವಾದಗಳು ಮೇಡಮ್. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ನಿಜ ಹೇಳ್ಬೇಕು ಅಂದ್ರೆ ಎಲ್ಲ ಆತ್ಮಬಂಧುಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನೇನಾದ್ರೂ ಮೆಸೇಜ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಇಲ್ಲ ನಂಗೆ ಆಗಲ್ಲ ಅಂತ ಹೇಳೋ ಹಂಗೆ ಇಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವರು. ಯಾಕೆಂದ್ರೆ ಇಲ್ಲಿ ನೋಡಿ, ಇಷ್ಟೊಂದು ಪ್ರೀತಿಯಿಂದ ಪ್ರತಿಯೊಬ್ಬ ನಮ್ಮ ಆತ್ಮಬಂಧುಗಳು ಕಾಯ್ತಾ ಇದೀವಿ, ನಾವೆಲ್ಲರೂ ಕಾಯ್ತಿರ್ತೀವಿ. ಸೊ ಖಂಡಿತ ನೀವು ಬರ್ಬೇಕು. ನಿಮ್ಮಲ್ಲಿರುವಂತಹ ಜ್ಞಾನವನ್ನ ನಮ್ಗೆಲ್ಲರಿಗೂ ಹಂಚ್ಕೊಳ್ಬೇಕು. ಯಾಕೆಂದ್ರೆ ಸಾಕಷ್ಟು ವಿಧದಲ್ಲಿ ಎಷ್ಟೋ ವಿಷಯಗಳು ಗೊತ್ತಿದ್ರು ಅದು ಹೀಗೆ ಅಂತ ಹೇಳೋದಿಕ್ಕೆ ಒಬ್ರು ಬೇಕಾಗ್ತಾರೆ. ಓ, ಖಂಡಿತ ನೀವು ಬರ್ಬೇಕು ಅಂತ ಹೇಳ್ತೀನಿ. ಓಕೆ, ಮೋಸ್ಟ್ ಪ್ರಾಬ್ಲಿ ಇವತ್ತು ಇಲ್ಲಿರೋ ಯಾರಿಗೂನು ಕಾರ್ಯಕ್ರಮ ಮುಗಿಸೋಂತ ಆಸೆನೇ ಇಲ್ಲ. ಅಫ್ಕೋರ್ಸ್ ನನಗೂ ಇಲ್ಲ. ಇನ್ನೊಂದಷ್ಟು ಮಾತಾಡಕ್ ಕೊಟ್ಬಿಡೋಣವಾ ವಿಜಯಲಕ್ಷ್ಮಿ ಮೇಡಮ್ಗೆ? ಸೊ ನೈಸ್. ಓಕೆ, ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ.
ನೀವು ಹೇಳಿದ್ರಿ ತುಂಬಾ ಬ್ಯುಸಿ ಇದ್ದೀನಿ, ನಂಗೆ ಬರೋಕ್ಕಾಗಲ್ಲ ಅಂತ. ಆದ್ರೂ ನಾನು ಸ್ವಲ್ಪ ಕೋಪ ಮಾಡ್ಕೊಂಡು ಇಲ್ಲ ನಾನು ತುಂಬಾ ಸರಿ ಕಾಲ್ ಮಾಡಿ ನಿಮಗೆ ತೊಂದರೆ ಕೊಟ್ಟೆ ಅಂತ ಅನ್ಸಿದ್ರೆ ಕ್ಷಮೆ ಇರ್ಲಿ. ನೋಡಿ, ಅದು ನಾನು ಹಠ ಮಾಡಿದ್ದಕ್ಕೂ ಎಲ್ಲಾ ಆತ್ಮಬಂಧುಗಳಿಗೂ ತುಂಬಾ ಖುಷಿ ಕೊಟ್ಟೆ ಅನ್ನೋ ಒಂದು ನೆಮ್ಮದಿ ನನಗಿದೆ. ಯಾಕಂದ್ರೆ ನಿಮ್ಮ ವಿಷಯ ನೆಮ್ಮದಿಯಾಗಿತ್ತು, ಸರಳ ಜೀವನ ನೆನೆದಾಗಿತ್ತು. ಸೊ ನಾನು ಸರಳವಾಗಿನೇ ಕೇಳ್ದೆ, ನಮ್ ಜೊತೆ ಬನ್ನಿ ಒಂದಷ್ಟು ಮಾತಾಡಿ ಅಂತ. ನಿಜ, ನೀವು ಬ್ಯುಸಿ ಆಗಿದ್ದರಿಂದ ಹಿಂಗಾಯ್ತು. ಎನಿವೆ, ನೀವು ಬಂದು ಮಟ್ಟಿಗೆ ಮಾತಾಡೋದಕ್ಕೆ ತುಂಬಾ ಸಂತೋಷ ಇದೆ, ತೃಪ್ತಿ ಇದೆ, ನೆಮ್ಮದಿ ಇದೆ. ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ. ಆಮೇಲೆ ಬಂಧುಗಳೇ, ಮುಖ್ಯವಾಗಿ ನಾನು ಹೇಳ್ಬೇಕಾದ್ದು, ಮುಂದಿನ ತಿಂಗಳು ಕೂಡ ನಮ್ಮ ವಿಶ್ವಲಕ್ಷ್ಮಿ ಮೇಡಮ್ ಬರ್ತಾರೆ ಅಂತ ನಾನು ಅವ್ರ ಪರವಾಗಿ ಖಂಡಿತ. ಖಂಡಿತ ಮ್ಯಾಮ್. ಏನಂದ್ರೆ ಒಂದು ಮಾಹಿತಿನ ಹಂಚ್ಕೊಳ್ತೀನಿ ಒಂದೇ ನಿಮಿಷದಲ್ಲಿ. ವರ್ಷದಲ್ಲಿ ನಾನು 11 ತಿಂಗಳು ಫ್ರೀ ಆಗಿ ಸಿಗ್ತೀನಿ. ಒಂದು ಜನವರಿ 1 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ನಾನು ಸಿಗಲ್ಲ, ಯಾಕಂದ್ರೆ ನಮ್ಮ ವಾರ್ಷಿಕೋತ್ಸವ ಇರುತ್ತೆ ನಮ್ಮ ಸಂಸ್ಥೆದು. ಹಾಗಾಗಿ ಆ ಜವಾಬ್ದಾರಿ ಇದ್ದಿದ್ರಿಂದ ನಾನು ನಿಮ್ಗೆ ಈ ರೀತಿ ವರ್ತಿಸಿದ್ದು. ನಾನು ಮತ್ತೊಮ್ಮೆ ಈ ವೇದಿಕೆಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಮುಂದಿನದಾಗಿ ಮೊದಲೇ ನಾನೇ ಕಾಲ್ ಮಾಡ್ತೀನಿ ಮ್ಯಾಮ್ ನಿಮ್ಗೆ. ಮ್ಯಾಮ್ ಕ್ಲಾಸ್ ಯಾವಾಗ ಕೊಡ್ತೀರಾ ನಂಗೆ ಅಂತ ನಾನೇ ಕೇಳ್ತೀನಿ. ಯಾಕಂದ್ರೆ ನನ್ನ ಜವಾಬ್ದಾರಿ ಏನು ಅಥವಾ ನನ್ನ ಸೇವೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳು ನನ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸೇವೆಗೆ ಸಿದ್ಧ, ಸದಾ ಸಿದ್ಧ. ಥ್ಯಾಂಕ್ ಯು ಮಾಸ್ಟರ್. ವೆರಿ ನೈಸ್, ವೆರಿ ನೈಸ್. ನಿಜ ಇಲ್ಲ, ಖಂಡಿತ ನಾನು ಸುಮ್ಮನೆ ಹಂಗೆ ನಾನು ಹೇಳ್ದೆ. ಖಂಡಿತ ನನಗೆ ಯಾವ ತರದ ಬೇಜಾರು ಇಲ್ಲ. ನೀವ್ ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಇನ್ನೊಂದು 10 ಸರಿ ನಾನು ಕಾಲ್ ಮಾಡೇ ಮಾಡ್ತೀನಿ. ದಯವಿಟ್ಟು ಬನ್ನಿ 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 ಅಂತ. ಏನಿವೆ, ಥ್ಯಾಂಕ್ ಯು, ತುಂಬಾನೇ ಥ್ಯಾಂಕ್ಸ್ ನಿಮ್ಗೆ. ಆತ್ಮಬಂಧುಗಳೇ, ನಾಳೆ ಏನೇನಿರುತ್ತೆ ಅಂತ ಒಂದು ಸರಿ ನಾನು ಹೇಳ್ಬಿಡೋದಾದ್ರೆ, ನಾಳೆ ನಮ್ಮ ಸಣ್ಣಗೌಡ್ರು ದೇಸಿ ಹಸುಗಳ ಉತ್ಪನ್ನಗಳ ಬಗ್ಗೆ ಒಂದು ಸರಿ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ನಾಳೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್ ಎಲ್ಲರೂ. ಓಕೆ, ಮಾತಾಡ್ತಿದ್ದಾರೆ, ಹಂಗಾಗಿ ಅವ್ರದ್ದು ಇರುತ್ತೆ. ಆಮೇಲೆ ನಮ್ಮ ಯಶೋಧ ಅವ್ರು ಇವಾಗ ಮುದ್ರೆಗಳು ಕೇಳಿದ್ರು, ವೇದವತಿಯವರು. ಮುದ್ರೆಗಳನ್ನು ಕೂಡ ನಾಳೆ ನಮ್ಮ ಡಾಕ್ಟರ್ ಯಶೋಧ ಅವರು ಹೇಳ್ಕೊಡಲಿದ್ದಾರೆ ಎಲ್ಲರಿಗೂ. ನಾಳೆ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ನಂತರ ಇಲ್ಲಿ ನಾನು ದಿನವೂ ಹೇಳ್ತಾ ಇರ್ತೀನಿ ಎಲ್ಲ ಆತ್ಮಬಂಧುಗಳಿಗೂ, ನೀವು ಯಾರಾದ್ರೂ ಇಲ್ಲಿ ಬಂದು ಇಲ್ಲಿ ಮಾತಾಡುವಂಥದ್ದು ಅಂದ್ರೆ, ಇಲ್ಲಿ ನೀವು ಒಂದಷ್ಟು ವಿಷಯಗಳಿಗೆ ಗೊತ್ತಿರುವಂಥವ್ರು ಅಥವಾ ಇಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಅಂದಿರೋರು, ದಯವಿಟ್ಟು ನೀವು ಬರಬಹುದು. ಇಲ್ಲಿ ನೀವು ಕೂಡ ನಿರೂಪಣೆ ಮಾಡೋದಕ್ಕಾಗ್ಲು, ನೀವು ನಿರೂಪಣೆ ಮಾಡೋದಾದ್ರೆ ನಾನು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತೀನಿ, ಕೇಳಿಸ್ಕೊಂಡು ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತೀನಿ. ನಾನು ನಿಮ್ಮಲ್ಲಿ ವಿನಯಿಸ್ಕೊಳ್ತಾ ಇದ್ದೇನೆ, ಬನ್ನಿ ನೀವು ಇಲ್ಲಿ ನಿರೂಪಣೆ ಮಾಡಿ. ಒಂದಷ್ಟು ಜನ, ತುಂಬಾ ಜನ ಇದ್ದೀರಿ ಆಯ್ತಾ, ತುಂಬಾ ಜನ ಇದ್ದೀರಿ, ಬರ್ಬೇಕು. ಯಾಕೆ ಬರ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಹೆಸಿಟೇಟ್ ಮಾಡ್ತಿದ್ರು ಅಂದ್ರೆ ನೋಡಿ, ನಾವು ಬಿಟ್ರೆ ಸಾಕು ಅಂತ ನಾವು ಮಾತಾಡ್ತಾನೆ ಇರ್ತೀವಿ ಅಲ್ವಾ. ಗೀತಾ ನಾಯಕರ್, ಲವ್ ಮ್ಯಾಮ್. ಲವ್. ನಾನು ಎಲ್ಲರನ್ನೂ ತುಂಬಾ ವಿಶ್ವಾಸದಿಂದ, ತುಂಬಾ ಪ್ರೀತಿಯಿಂದ ನಾನು ದಿನವೂ ಹೇಳ್ತೇನೆ, ಶನಿವಾರ ದಯವಿಟ್ಟು ಯಾರನ್ನು ಮಿಸ್ ಮಾಡ್ಕೋಬೇಡಿ. ನಾವೆಲ್ಲರೂ ಸೇರಿ, ನಮ್ಮ ಆತ್ಮ ಬಂಧುಗಳು ಏನು, ನಾವು ಒಂದಷ್ಟು ಜನ ಸೇರಿ ಅದ್ಭುತವಾದ ಒಂದು ಪ್ರಹಸನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಖಂಡಿತ ಎಲ್ಲರೂ ಬನ್ನಿ, ಎಲ್ಲರೂ ವೀಕ್ಷಿಸಿ. ಈಗ ಇವರು ಹೇಳೋದು ತಾಯಮ್ಮನವರು, ನಮ್ಮ ಸೊಸೆಗೆ ನಾವು ಬೈದೇರೋ ಹಂಗೆ ಆಗತ್ತೆ, ಅವರು ನಮಗ್ ಬೈಬಾರ್ದು ಅಂತ. ಅದೇ ವಿಷಯವನ್ನ ತಗೊಂಡು ನಾವು ಒಂದು ಸಣ್ಣ ಪ್ರಹಸನವನ್ನ ಮಾಡ್ತಿದ್ದೀವಿ. ಈಗಾಗಲೇ ನಮ್ಮ ಪ್ರಹಸನವನ್ನ ನೋಡಿದಿರಿ, ಮೆಚ್ಕೊಂಡಿದ್ದೀರಿ, ಶಬಾಷ್ ಅಂತ ಅಂದಿದ್ದೀರಿ. ಸೊ ಈ ಶನಿವಾರವೂ ಕೂಡ ನಾವು ಬರ್ತಾ ಇದ್ದೀವಿ. ನಾನು ನನ್ನ 2 ಸೊಸೆಯರೊಂದಿಗೆ ಕೆಟ್ಟ ಅತ್ತೆಯಾಗಿ ಬರ್ತಾ ಇದ್ದೀನಿ. ಖಂಡಿತ ಬನ್ನಿ ಅಂತ ಹೇಳ್ತಾ, ನಂತರ ನೀವೆಲ್ಲರೂ ಒಂದಷ್ಟು ನಮಗೆ ಹೀಗೆ ನೀವೆಲ್ಲರೂ ನಮಗೆ ಹಾರೈಸ್ಬೇಕು. ಎಲ್ಲರೂ ಬರ್ತಾ ಇದ್ರೆ, ದಿನವೂ ಎಲ್ಲರೂ ಇಲ್ಲಿ ನಾವು ಸೇರ್ತಾ ಧ್ಯಾನವನ್ನು ಮಾಡ್ತಾ ಇದ್ರೆ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗುತ್ತೆ. ಅದು ನಾವೊಬ್ಬರೇ ಇಲ್ಲಿ ಕೂತ್ಕೊಂಡು ನಿರೂಪಣೆ ಮಾಡಿದ್ರು ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ಎಲ್ಲರೂ ಇರಬೇಕು, ನೀವು ಇರಬೇಕು, ನಾವು ಇರಬೇಕು, ಇನ್ನೊಂದಷ್ಟು ಜನ, ಮಗದೊಂದಷ್ಟು ಜನ, ಎಲ್ಲ ನಮ್ಮ ಸಂಬಂಧಿಗಳು ಎಲ್ಲರನ್ನು ಕರ್ಕೊಂಬರೋಣ. ಆದ್ರೆ ಒಂದಂತೂ ಹೇಳ್ತೀನಿ, ನಿಮ್ಮಲ್ಲಿ ಒಂದು ಮನವಿ ಏನಂದ್ರೆ, ಯಾರು ಇದುವರೆಗೆ ಮಾತಾಡ್ತಿಲ್ಲ ಅವರೆಲ್ಲ ಬನ್ನಿ.
ಯಾರಿಗೆ ಸಾಧ್ಯವಿದೆ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿಕ್ಕೆ ಅವರೆಲ್ಲ ಆನ್ ಮಾಡ್ಕೊಳ್ಳಿ, ನೀವು ಬನ್ನಿ ಮಾತಾಡಿ, ನಾವೆಲ್ಲ ಒಂದಷ್ಟು ಮುಖಾಮುಖಿಯಾಗಿ ಮಾತಾಡೋಣ. ಮಾತಾಡ್ತಾ ಏನಾಗತ್ತೆ ಹೇಳಿ, ನಮ್ಮಲ್ಲಿ ಒಂದು ವಿಶ್ವಾಸ ಅನ್ನೋದೇನಿದೆ ಜಾಸ್ತಿ ಆಗತ್ತೆ ಅಲ್ವಾ ಸ್ನೇಹಿತರೆ? ವಿಶ್ವಾಸ ಅನ್ನೋದು ಜಾಸ್ತಿ ಆಗತ್ತೆ. ಎಲ್ಲರ ಜೊತೆ ನಾವು ಹೇಗ್ ಮಾತಾಡ್ತೀವಿ ಇದು ನಮ್ಮ ಒಂದು ಕುಟುಂಬದಲ್ಲಿ ಕೂಡ ತುಂಬಾನೇ ಅನುಕೂಲ ಆಗತ್ತೆ ಅನ್ನೋದು ನನ್ನ ಭಾವನೆ ಅಲ್ವಾ, ಏನಂತೀರಾ? ಸೊ ಎಲ್ಲರೂ ನಾಳೆ ಎಲ್ಲರೂ ಅಷ್ಟೇ. ನಮಸ್ತೆ, ಥ್ಯಾಂಕ್ ಯು ಮೇಡಮ್, ಗೀತಾ ಮೇಡಮ್. ಹಾಗಾಗಿ ಎಲ್ಲರೂ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಶಾಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಶಾಂತ ಅವರೇ ಮಾತಾಡಿ. ಮ್ಯಾಮ್ ನಾನಾ ಮ್ಯಾಮ್? ಎಸ್ ಶಾಂತ, ನೀವೇ ಹೇಳಿ ಮ್ಯಾಮ್. ನಮಸ್ತೆ, ಹೇಳಿ ಮ್ಯಾಮ್. ನನ್ನನ್ನೇ ಕೇಳ್ತಿದ್ದೀರಾ ಹೇಳಿ ಅಂತ? ಓಕೆ ಓಕೆ, ವೆರಿ ನೈಸ್ ಮೇಡಮ್. ನೀವು ಕೈ ಎತ್ತಿದ್ರಿ ಅಂತ ಅನ್ಕೊಂಡೆ ನಾನು, ಹಾಗಾಗಿ ಕರೆದೆ. ಓಕೆ, ಅದಕ್ಕೆ ಕೈ ಎತ್ತೋ ಪ್ರಮೇಯನೇ ಇಲ್ಲ. ಹ್ಯಾಂಡ್ ರೈಸ್ ಮಾಡೋದು ಕಲ್ತ್ಕೋಬೇಕು ನೀವೆಲ್ರು. ಯಾರಿಗೆ ಆಗ್ಲಿ ನಮಗ್ ಗೊತ್ತಾಗಲ್ಲ ಅಂತ ಅನ್ನೋ ಹಂಗೆ ಇಲ್ಲ. ಇವಾಗ ಈ ತಾಂತ್ರಿಕ ಜೀವನದಲ್ಲಿ ಬರೀ ಯಂತ್ರಗಳ ಜೊತೆನೆ ನಾವ್ ಇರ್ಬೇಕಾಗಿರೋದ್ರಿಂದ ಎಲ್ಲವನ್ನು ಕಲೀಲೇಬೇಕು. ಯಾರು ನಮಗ್ ಮೊಮ್ಮಗ ಬರ್ಬೇಕು, ನನ್ ಮಗಳು ಬರ್ಬೇಕು, ಮಗ ಬರ್ಬೇಕು ಅಂತ ಅನ್ನೋ ಹಂಗಿಲ್ಲ. ನೀವು 2 ತಿಂಗಳ ಹಿಂದೆ ನನಗೆ ಒಂದಷ್ಟು ಜನ ನಾವು ಮುಂದಿನ ತಿಂಗಳಷ್ಟೊತ್ತಿಗೆ ಕಲಿತೀವಿ ಅಂದಿದ್ರು. ಸೂಪರ್ ಆಗಿ ಕಲ್ತಿದ್ದಾರೆ. ಅವ್ರಗಳಿಗೆ ಮಾತ್ರ, ಕಲಿದೇ ಇರೋರ್ಗಲ್ಲ, ಅವ್ರಗಳಿಗೆ ಮಾತ್ರ ನನ್ನ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಕಲ್ತು ಬಂದ ಮೇಲೆ ಅವ್ರಿಗೆ ಮುಂದಿನ ತಿಂಗಳು ಚಪ್ಪಾಳೆ ಕೊಡೋಣ, ಓಕೆನಾ? ಎಲ್ಲರೂ ತುಂಬಾ ಚೆನ್ನಾಗಿ ಇದುವರೆಗೆ ಇಲ್ಲಿದ್ರಿ. ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ರಿ, ಪ್ರೀತಿಯನ್ನ ಕೊಟ್ಟಿದ್ದೀರಿ, ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡಿದ್ದೀವಿ. ತುಂಬ ಹೃದಯದ ಧನ್ಯವಾದಗಳು ಆತ್ಮ ಬಂಧುಗಳೇ ನಿಮಗೆಲ್ರಿಗೂ. ನಾಳೆನೂ ಕೂಡ ಸರಿಯಾದ ಟೈಮ್ಗೆ, ನಿಗದಿತ ಸಮಯಕ್ಕೆ ಎಲ್ಲರೂ ಇಲ್ಲಿ ಹಾಜರಾಗೋಣ. ಎಲ್ಲರೂ ಒಂದಷ್ಟು ಮಾತಾಡೋಣ, ನಾಳೆ ಒಂದಷ್ಟು ಮಾತಾಡೋಣ. ನಂತರ ನಮ್ಮ ಡಾಕ್ಟರ್ ಯಶೋಧ ಅವ್ರು ಇರ್ಬೋದು, ಅಥವಾ ನಮ್ಮ ಸಣ್ಣಗೌಡ್ರು ಇರ್ಬೋದು, ದೇಸಿ ಹಸುಗಳ ಉತ್ಪನ್ನಗಳ ಬಗ್ಗೆ ಇನ್ನೂ ಒಂದಷ್ಟು ಹೇಳ್ತಾರೆ. ನಾಳೆ ಗಂಜಲ ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು ಅನ್ನೋದ್ರಲ್ಲಾಗ್ಲಿ, ಅಥವಾ ಸಗಣಿಯನ್ನ ನಾವು ಹೇಗೆ ನಮ್ಮ ಆರೋಗ್ಯಕ್ಕೆ ಉಪಯೋಗಿಸ್ಬೋದು ಅನ್ನೋದನ್ನ ಸಣ್ಣಗೌಡ್ರು ಹೇಳ್ತಾರೆ. ನಂತರ ನಮ್ಮ ಡಾಕ್ಟರ್ ಯಶೋಧವರು ಕೂಡ ಮುದ್ರೆಗಳ ಬಗ್ಗೆ, ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಥರ ಮುದ್ರೆಗಳನ್ನ ನಾವು ಮಾಡೋದ್ರಿಂದ ನಮಗೆ ಅನುಕೂಲ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಡ್ತಾರೆ. ಹಾಗಾಗಿ ಯಾರು ತಪ್ಪಿಸ್ಕೊಳ್ಬೇಡಿ, ಆದರೆ ನಿಧಾನಕ್ಕೆ ಬರಬೇಡಿ. ಊಟ ಮಾಡಿ ಒಂದು ಅರ್ಧ ಗಂಟೆ ಮಲ್ಕೊಂಡು ಆಮೇಲೆ ಬರಬೇಡಿ. ಚಕ್ಕಂತ ಬನ್ನಿ. ನಿದ್ದೆ ಮಾಡ್ತಾನೆ ಇರ್ತೀವಿ. ಶಂಕರ್ನಾಗ ಒಂದು ಮಾತು ಹೇಳಿದ್ದಾರೆ, ನಿದ್ದೆ ಮಾಡೋದು ಇದ್ದೇ ಇದೆ, ಈ ಕೆಲಸ ಮಾಡಿ ಅಂತ. ಸೊ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಎಲ್ಲರೂ ಹೀಗೆ ಬನ್ನಿ, ನಮಗೆಲ್ಲರಿಗೂ ಬಂದು ಇಲ್ಲಿ ನಮಗೆ ಭಾಗವಹಿಸಿ ಉತ್ತೇಜನವನ್ನ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಾಳೆ ಭೇಟಿಯಾಗೋಣ. ನಮಸ್ಕಾರ.